ಆತ್ಮೀಯ ವಿದ್ಯಾರ್ಥಿಗಳೇ, ಫಸ್ಟ್ ಪಿ ಯು ಎಕ್ಸಾಮ್ ಪ್ರಿಪರೇಷನ್ ನಡೀತಾ ಇದೆ. ಹಾಗೆ ಸೆಕೆಂಡ್ ಪಿ ಯುಗೆ ಸದ್ಯದಲ್ಲೇ ಒಂದು 2-3 ಡೇಸ್ ಅಲ್ಲಿ ಇನ್ನೂ ಕೂಡ ಸ್ಟಾರ್ಟ್ ಮಾಡ್ತಾನೆ. ಬಟ್ ಫಸ್ಟ್ ಪಿ ಯು ಸಿಗೆ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ಎಕ್ಸಾಮ್ಗೆ ಅದನ್ನ ಸ್ವಲ್ಪ ಮೊದಲು ಅವರಿಗೆ ವಿಡಿಯೋಸ್ಗಳನ್ನ ಹಾಕೊಂಡು ನಂತರ ನಿಮ್ಮ ಸೆಕೆಂಡ್ ಪಿ ಯುಗೆ ಎಕ್ಸಾಮ್ ಪ್ರಿಪರೇಷನ್ ಬರ್ತೇನೆ. ಸೊ ಹೌ ಟು ಸ್ಕೋರ್ ಔಟ್ ಆಫ್ ಔಟ್ ಅದು ಮತ್ತೆ ಪಾಸಿಂಗ್ ಎರಡೂ ವಿಷಯನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗಾಗಲೇ ನಿಮಗೆ ಪಾಸಿಂಗ್ ಬಗ್ಗೆ ನಾನು ಮಾತಾಡಿದ್ದೀನಿ. ಬಟ್ ಇವತ್ತೇನ್ ಮಾಡೋಣ ಕೇಳಿದ್ರೆ 1 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರ್. ಬರೀ 1 ಮಾರ್ಕ್ ಕ್ವಶನ್ಸ್ ಕೊಡೋಣ ಅನ್ಕೊಂಡೆ, ಬಟ್ 1 ಮಾರ್ಕ್ ಕ್ವಶನ್ಸ್ ಮಾತ್ರ ಕೊಟ್ರೆ ನೀವು ಆನ್ಸರ್ ಹುಡುಕೋಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಯಾಕೆಂದ್ರೆ ಕರೆಕ್ಟ್ 1 ಮಾರ್ಕ್ ಅಂದ್ರೆ 1 ಸೆಂಟೆನ್ಸ್ ಅಲ್ಲಿ ಇರುತ್ತೆ, ಆ ರೀತಿ ಕ್ವಶನ್ಸ್ ಗಳನ್ನ ಹಾಕಿರ್ತಾರೆ. ಅದಕ್ಕೆ ಜೊತೆಗೆ ಆನ್ಸರ್ ಅನ್ನು ಕೂಡ ಕೊಡ್ತಾ ಇದ್ದೇನೆ. ಓಕೆ, ಅದರಲ್ಲಿ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ, ಈ ಚಾಪ್ಟರ್ ಇಂದ ಏನೇನ್ ಕೇಳ್ಬೋದು ಅಂತ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಫಿಸಿಕಲ್ ವರ್ಲ್ಡ್ ಹೋದ್ರೆ ಅಲ್ಲಿ ವಾಟ್ ಈಸ್ ಕನ್ಸರ್ವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕೇಳ್ಬೋದು. ಕನ್ಸರ್ವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು ಅನ್ನುವಂಥದ್ದು. ದ ಫಿಸಿಕಲ್ ಕ್ವಾಂಟಿಟಿ ದಟ್ ರಿಮೇನ್ ಅನ್ಚೇಂಜ್ಡ್ ಇನ್ ಎ ಪ್ರೊಸೆಸ್ ಈಸ್ ಕಾಲ್ಡ್ ಎ ಕನ್ಸರ್ವ್ಡ್ ಫಿಸಿಕಲ್ ಕ್ವಾಂಟಿಟಿ. ಸೊ ಈ ದ ಕ್ವಾಂಟಿಟಿ ದಟ್ ರಿಮೇನ್ ಅನ್ಚೇಂಜ್ಡ್, ಸೊ ಇಲ್ಲಿ ಯಾವುದು ವರ್ಡ್ಸ್ ಅನ್ನ ತೆಗಿಬಾರ್ದು, ನೀವು ಪೂರ್ತಿ ಸೆಂಟೆನ್ಸ್ ಇರಬೇಕು, ಅವಾಗ ಅದು ಕರೆಕ್ಟ್ ಆಗುತ್ತೆ. ಓಕೆ, ನೇಮ್ ದ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್. ಫಂಡಮೆಂಟಲ್ ಫೋರ್ಸ್ ಗಳಲ್ಲಿ ವೀಕೆಸ್ಟ್ ಯಾವುದು ಅನ್ನುವಂಥದ್ದು. ಸೊ ಗ್ರಾವಿಟೇಷನಲ್ ಫೋರ್ಸ್. ನೆಕ್ಸ್ಟ್, ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಯಾರು ಡಿಸ್ಕವರ್ ಮಾಡಿದ್ರು ಅಂತ ಕೇಳಿದ್ದಾರೆ. ಸೊ ಜೆ ಥಾಮ್ಸನ್ ಅದಕ್ಕೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ನೇಮ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್. ನ್ಯೂಕ್ಲಿಯರ್ ರಿಯಾಕ್ಟರ್ ಇದು ನೋಡಿ ನಿಮಗೆ ಸೆಕೆಂಡ್ ಪಿ ಯುದಲ್ಲಿ ಬರುವಂಥದ್ದು ಈ ಸಿಲೆಬಸ್ ಅಲ್ಲಿ. ಬಟ್ ನೀವು ಆಲ್ರೆಡಿ ಫಸ್ಟ್ ಪಿ ಯುಕ್ಕಿಂತ ಹಿಂದೆ ಇದನ್ನು ಕಲ್ತ್ಕೊಂಡು ಬಂದಿರ್ತೀರಿ. ಇಲ್ಲಿ ಜಸ್ಟ್ ಎಲ್ಲ ಒಂದು ಚಾಪ್ಟರ್ ಅಲ್ಲಿ ಡಿಸ್ಕವರೀಸ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡಿರ್ತೀವಿ, ಹಾಗಾಗಿ ನೀವು ಅದನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈ ವರ್ಕಿಂಗ್ ಪ್ರಿನ್ಸಿಪಲ್ ಯಾವುದು ಅಂದ್ರೆ ನ್ಯೂಕ್ಲಿಯರ್ ಫಿಸನ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್, ಹೂ ಡಿಸ್ಕವರ್ಡ್ ನ್ಯೂಟ್ರಾನ್. ನ್ಯೂಟ್ರಾನ್ ಯಾರು ಡಿಸ್ಕವರ್ ಮಾಡಿದ್ರು? ಜೇಮ್ಸ್ ಚಾಡ್ವಿಕ್ ಅನ್ನುವಂಥ ಅಲ್ವಾ. ನೆಕ್ಸ್ಟ್, ನೇಮ್ 1 ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್. ನೋಡಿ ಈ ತರ ಕ್ವಶನ್ಸ್ ಬಂದಾಗ 1 ಫಂಡಮೆಂಟಲ್ ಅಂತ ಹೇಳಿದ್ದಾರೆ, ಯಾವುದೋ ಒಂದನ್ನ ಇರುವ 4ರಲ್ಲಿ ಒಂದನ್ನ ಬರೀಬಹುದು. ಸೊ ಈಸಿಯಾಗಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಬರೀಬಹುದು. ಫಿಸಿಕಲ್ ವರ್ಲ್ಡ್ ಚಾಪ್ಟರ್ ಅಲ್ಲಿ ಸಾಮಾನ್ಯವಾಗಿ ನಿಮಗೆ ಅನುಕೂಲ ಆಗುವಂತ ಕ್ವಶನ್ಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ, ಅಂದ್ರೆ ಎಕ್ಸಾಮ್ಗೆ ಅನುಕೂಲ ಆಗುವಂಥದ್ದು. ನೆಕ್ಸ್ಟ್, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಗೆ ಹೋಗೋಣ. ಇಲ್ಲಿ ರೈಟ್ ದ ಎಸ್ ಐ ಯೂನಿಟ್ ಆಫ್ ಸಾಲಿಡ್ ಆಂಗಲ್ ಅಂತ ಹೇಳ್ತಾರೆ. ಬಟ್ ಎಸ್ ಐ ಯೂನಿಟ್ ಅನ್ನ ಸಾಲಿಡ್ ಆಂಗಲ್ಗೆ ಏನು ಅಂತ ಬರೀರಿ ಅಂತೇಳಿ. ಸೊ ಸ್ಟೆರೇಡಿಯನ್ ಆರ್ ಬ್ರಾಕೆಟ್ ಅಲ್ಲಿ ಹಾಕಿದ್ದೀನಲ್ಲ, ಅದು ಸಿಂಬಲ್ ಎಸ್ ಆರ್ ಅನ್ನೋದು. ನೋಡಿ ಸಣ್ಣ ಸಣ್ಣ ಮಿಸ್ಟೇಕ್ಗಳು ನಿಮ್ಮನ್ನ ಮಾರ್ಕ್ಸ್ ಕೊಡದೇ ಇರ್ಬೋದು. ಯಾಕೆಂದ್ರೆ ಎಸ್ ಏನಾದ್ರೂ ನೀವು ಕ್ಯಾಪಿಟಲ್ ಬರೆದ್ರೆ ಅವಾಗ ಅದು ತಪ್ಪಾಗುತ್ತೆ. ಸೊ ಗೊತ್ತಿದೆ ನಿಮ್ಗೆ, ಒಂದು ರೂಲ್ಸ್ ಇರುತ್ತೆ ಯೂನಿಟ್ಸ್ ಅನ್ನ ಬರೀಲಿಕ್ಕೂ ಕೂಡ. ಹಾಗಾಗಿ ತೋರಿಸಿದ್ನಲ್ಲ ಇದೇ ತರನೇ ನೀವು ಬರೀಬೇಕು. ನೇಮ್ ದ ಎಸ್ ಐ ಯೂನಿಟ್ ಆಫ್ ಲುಮಿನಿಯಸ್ ಇಂಟೆನ್ಸಿಟಿ. ಲುಮಿನಿಯಸ್ ಇಂಟೆನ್ಸಿಟಿಯ ಎಸ್ ಐ ಯೂನಿಟ್ ಕ್ಯಾಂಡೆಲಾ ಆರ್ ಸಿಂಪ್ಲಿ ಸಿ ಡಿ ಸಿಂಬಾಲಿಕಲಿ ಬರೀಬಹುದು. ಡಿಫೈನ್ ಯೂನಿಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ. ಯೂನಿಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು ಅನ್ನುವಂಥದ್ದು. ಸೊ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಈಸ್ ಕಾಲ್ಡ್ ಯೂನಿಟ್. ಯೂಶಲಿ ನಾವು ಫಿಸಿಕ್ಸ್ ಅಲ್ಲಿ ಯೂನಿಟ್ ಅಂತ ಮಾತಾಡುವಾಗ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಈಸ್ ಕಾಲ್ಡ್ ಯೂನಿಟ್ ಅಂತ ಹೇಳಿ. ಓಕೆ, ವಾಟ್ ಈಸ್ ಪ್ಯಾರಲ್ಯಾಕ್ಸ್ ಅಂತ ಕೇಳ್ತಾರೆ. ಸೊ ಪ್ಯಾರಲ್ಯಾಕ್ಸ್ ಗೊತ್ತಿದೆಯಲ್ಲ ನಿಮಗೆ. ಪ್ಯಾರಲ್ಯಾಕ್ಸ್ ಇಸ್ ದ ರಿಲೇಟಿವ್ ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಬ್ಯಾಕ್ ಗ್ರೌಂಡ್ ವೆನ್ ಆಬ್ಜೆಕ್ಟ್ ಈಸ್ ಅಬ್ಸರ್ವ್ ಫ್ರಮ್ 2 ಡಿಫರೆಂಟ್ ಪೊಸಿಷನ್ಸ್. ಪ್ಯಾರಲ್ಯಾಕ್ಸ್ ಅಂದ್ರೆ ಏನು ಅಂತಾರೆ, ಇದನ್ನ ನಾವು ಹೇಳಬೇಕು. ನೆಕ್ಸ್ಟ್, ರೈಟ್ ದ ಸಿಗ್ನಿಫಿಕೆಂಟ್ ಫಿಗರ್ ಆಫ್ 6.320. ಈ ರೀತಿ ಸಿಗ್ನಿಫಿಕೆಂಟ್ ಫಿಗರ್ ಅನ್ನ ಫುಲ್ ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕು. ಯಾವುದೇ ನಂಬರ್ ಕೊಡ್ಬೋದು, ಅದ್ರ ಸಿಗ್ನಿಫಿಕೆಂಟ್ ಫಿಗರ್ ಅನ್ನ ಬರೀರಿ ಅಂತೇಳಿ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ 6.320 ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ 4 ಇರುತ್ತೆ ಅಂತ ಹೇಳಿ. ಓಕೆ, ವಾಟ್ ಈಸ್ ಸಿಗ್ನಿಫಿಕೆಂಟ್ ಫಿಗರ್ ಆಫ್ 2.03 ಇಂಟು 10⁻³ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಪವರ್ಸ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಬರೆದಿದ್ದಾರೆ, ಬಟ್ ಅದು ನಿಮ್ಗೆ ಸಂಬಂಧ ಬೀಳಲ್ಲ. ಈ ಡಿಜಿಟ್ಸ್ ಅನ್ನ ನೋಡಿದಾಗ ಸೊ ಇಟ್ ಹ್ಯಾಸ್ ಎ 3 ಸಿಗ್ನಿಫಿಕೆಂಟ್ ಫಿಗರ್ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್, ಗಿವ್ ಒನ್ ಲಿಮಿಟೇಷನ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಒಂದು 2-3 ಲಿಮಿಟೇಷನ್ಸ್ ಗಳು ನಿಮ್ಗೆ ಗೊತ್ತಿರುತ್ತೆ. ಒಂದು ಲಿಮಿಟೇಷನ್ ಬರೀರಿ ಅಂತ ಯಾವ್ದಾದ್ರು ಒಂದನ್ನ ಬರೆದ್ರೆ ಸಾಕಾಗುತ್ತೆ. ಸೊ ಅದರಲ್ಲಿ ಕರೆಕ್ಟ್ನೆಸ್ ಆಫ್ ದ ಕಾನ್ಸ್ಟೆಂಟ್ ಅಫೇರಿಂಗ್ ಇನ್ ಆನ್ ಇಕ್ವೇಶನ್ ಕೆನಾಟ್ ಬಿ ವೆರಿಫೈಡ್. ಸೊ ಇದು ಈಗ ತುಂಬಾ ಇದೆ. ಟ್ರಿಗ್ನೋಮೆಟ್ರಿಕ್ ಅಥವಾ ಲಾಗರಿಥಮಿಕ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಇರುವಂತಹ ಫಾರ್ಮುಲಾಗಳನ್ನ ಡಿರೈವ್ ಮಾಡೋಕ್ಕಾಗಲ್ಲ. ಫಾರ್ಮುಲಾ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಇದ್ರೆ ಮಾತ್ರ ಅದನ್ನ ನಾವು ಈ ಒಂದು ಚೆಕ್ ಮಾಡೋದಿರ್ಬೋದು, ಯಾವ್ದ್ರಲ್ಲಿ ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ ಅಥವಾ ಡಿರೈವ್ ಮಾಡೋಕೆ ನಮ್ಗೆ ಅದು ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಇದ್ರೆ ಮಾತ್ರ ಮಾಡ್ಬೋದು. ಸೊ ಎಲ್ಲ ಲಿಮಿಟೇಷನ್ಸ್ ಗಳಿವೆ. ಒಂದು ಲಿಮಿಟೇಷನ್ ಬರೆದ್ರೆ ಸಾಕಾಗುತ್ತೆ. ರೈಟ್ ದ ಡೈಮೆನ್ಷನ್ಸ್ ಆಫ್ ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟ್ ನ ಡೈಮೆನ್ಷನ್ ಬರೀರಿ ಅಂತ ಕೇಳಿದ್ದಾರೆ. M1 L1 T -1 ಅಲ್ವಾ. ಈ ಇದೆಲ್ಲ ಕಲ್ತಿರ್ತೀರಿ, ನಾನು ಜಸ್ಟ್ ಹೇಳ್ತಾ ಹೋಗ್ತೇನೆ, ನಿಮ್ಗೆ ಟೈಮ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಈಗ
ನೆಕ್ಸ್ಟ್ ವಾಟ್ ಈಸ್ ಮೆಜರ್ಮೆಂಟ್ ಅಂತ ಕೇಳ್ತಾರೆ. ಮತ್ತೆ ಸಿಂಪಲ್ ಕ್ವಶನ್ ಅನ್ಸುತ್ತೆ, ಬಟ್ ಕರೆಕ್ಟ್ ಡೆಫಿನೇಷನ್ ಬೇಕು. ಮೆಜರ್ಮೆಂಟ್ ಅಂದ್ರೆ ಏನು? ಕಂಪ್ಯಾರಿಸನ್ ಆಫ್ ಎ ಗಿವನ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಇಟ್ಸ್ ಯೂನಿಟ್ ಆಫ್ ಸೇಮ್ ಕೈಂಡ್ ಇಸ್ ಕಾಲ್ಡ್ ಮೆಜರ್ಮೆಂಟ್. ಕಂಪ್ಯಾರಿಸನ್ ಆಫ್ ಎ ಗಿವನ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಇಟ್ಸ್ ಯೂನಿಟ್ ಆಫ್ ಸೇಮ್ ಕೈಂಡ್. ಈಗ ಲೆಂತ್ ಅನ್ನ ಮೆಜರ್ ಮಾಡೋದು ಅಂದ್ರೆ ಏನಂತೀವಿ ನಾವು? 1 ಮೀಟರ್ ಅಥವಾ 2.5 ಮೀಟರ್ ಅಂತೀವಿ. ಮೀಟರ್ ಅನ್ನೋದು ಸ್ಟ್ಯಾಂಡರ್ಡ್ ಯೂನಿಟ್, ಲೆಂತ್ ಅನ್ನ ನಾವು ಅದರಲ್ಲಿ ಅಳತೆ ಮಾಡ್ತೀವಿ ಅಂತೆ. ಹಾಗೆ ಕಂಪ್ಯಾರಿಸನ್ ಆಫ್ ಎ ಗಿವನ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಇಟ್ಸ್ ಯೂನಿಟ್ ಆಫ್ ಸೇಮ್ ಕೈಂಡ್ ಇಸ್ ಕಾಲ್ಡ್ ಮೆಜರ್ಮೆಂಟ್. ನೇಮ್ ದ ಸಿಸ್ಟಮ್ ಆಫ್ ಯೂನಿಟ್ಸ್ ಅಕ್ಸೆಪ್ಟೆಡ್ ಇಂಟರ್ನ್ಯಾಷನಲಿ. ಸೊ ಈಸಿ ಕ್ವಶನ್. ಈಗ ನಾವು ಸದ್ಯಕ್ಕೆ ಯೂಸ್ ಮಾಡುವಂತ ಒಂದು ಯೂನಿಟ್ ಯಾವುದು, ಸಿಸ್ಟಮ್ ಆಫ್ ಯೂನಿಟ್ ಯಾವುದು ಅಂದ್ರೆ ದಟ್ ಈಸ್ SI. ದ ಸಿಸ್ಟಮ್, ಈ ಸಿಸ್ಟಮ್ ಇಂಟರ್ನ್ಯಾಷನಲ್ ಅಂತ ಬರುತ್ತೆ, ಅಥವಾ ಸಿಸ್ಟಮ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊತೀವಿ. ವಾಟ್ ಆರ್ ಫಂಡಮೆಂಟಲ್ ಯೂನಿಟ್ಸ್? ಫಂಡಮೆಂಟಲ್ ಯೂನಿಟ್ಸ್ ಅಂತ ನಾವು ಯಾವ್ದು ಕೇಳ್ತೀವಿ ಅಂತ ಹೇಳಿ. ಸೊ ದ ಯೂನಿಟ್ಸ್ ಫಾರ್ ದ ಫಂಡಮೆಂಟಲ್ ಆರ್ ಬೇಸ್ ಕ್ವಾಂಟಿಟೀಸ್. ಈ ಫಂಡಮೆಂಟಲ್ ಬೇಸ್ ಅಂತಾನೆ ಹೇಳ್ತಾರೆ. ಯೂನಿಟ್ಸ್ ಫಾರ್ ದ ಫಂಡಮೆಂಟಲ್ ಆರ್ ಬೇಸ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್ ಅಂತ. ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಡೆನ್ಸಿಟಿ. ಹೀಗೆ ಡೈಮೆನ್ಷನಲ್ ಫಾರ್ಮುಲಾ ಯೂನಿಟ್ ಅನ್ನ ಯಾವ್ದಾದ್ರು ಕೇಳ್ತಾ ಇರ್ಬೋದು ಈ ಚಾಪ್ಟರ್ ಇಂದ. ಸೊ ಡೆನ್ಸಿಟಿ ಅಂದಾಗ ಮಾಸ್ ಬೈ ವಾಲ್ಯೂಮ್ ಅಂತೀವಿ, kg/m³ ಅಂತೀವಿ. ಹಾಗಾಗಿ T0 ಇರುತ್ತೆ, m1 L-3 T0 ಬರಿಬೇಕು. T0 ಅಂತ ಬರಿಬೇಕು, ಯಾಕೆಂದ್ರೆ MLT ಅನ್ನೋದನ್ನ ನಾವು ಯೂಸ್ ಮಾಡ್ತೀವಲ್ವಾ, ಟೈಮ್ ಇಲ್ಲ ಇದರಲ್ಲಿ. ಸೊ ಹಾಗಾಗಿ T0 ಅಂತ ಬರಿಬೇಕು. ನೆಕ್ಸ್ಟ್, ವಾಟ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಏನು ಅಂತ ಹೇಳಿ. ಅದಕ್ಕೆ ನಾವೇನ್ ಬೇಕು? ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೋಸ್ ಡಿಜಿಟ್ಸ್ ಇನ್ ಎ ಮೆಜರ್ಮೆಂಟ್, ದ ರಿಲೇಯಬಲ್ ಡಿಜಿಟ್ಸ್ ಪ್ಲಸ್ ದ ಫಸ್ಟ್ ಅನ್ಸರ್ಟನ್ ಡಿಜಿಟ್. ರಿಲೇಯಬಲ್ ಅಂದ್ರೆ ನಂಬೋದು, ಅದರ ಬಗ್ಗೆ ಏನು ಡೌಟ್ ಇಲ್ಲದೆ ಇರುವಂತಹ ನಂಬರ್ಸ್ಗಳು, ಡಿಜಿಟ್ಸ್ಗಳು. ಪ್ಲಸ್ ಅದರ ಆಚೆ ಒಂದಿರುತ್ತಲ್ವಾ ಅನ್ಸರ್ಟನ್, ಅದ್ರ ಬಗ್ಗೆ ಡೌಟ್ ಇರುತ್ತೆ ನಮಗೆ. ಇಷ್ಟನ್ನ ಸೇರಿ ಅಂದ್ರೆ ಫಸ್ಟ್ ಅನ್ಸರ್ಟನ್, ಅದಕ್ಕೂ ಮುಂದೆ ಹೋಗ್ಬಾರ್ದು, ಅದಕ್ಕೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಮೆನ್ಷನ್ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾವ್ ನೈದರ್ ಡೈಮೆನ್ಷನ್ ನಾರ್ ಎ ಯೂನಿಟ್ ಅನ್ನುವಂಥ. ನೋಡಿ, ಒಂದು ಡೈಮೆನ್ಷನ್ ಇಲ್ಲ, ಅದಕ್ಕೆ ಯೂನಿಟು ಇಲ್ಲ ಅಂತ ಒಂದು ಫಿಸಿಕಲ್ ಕ್ವಾಂಟಿಟಿ ಯಾವುದು? ಸೊ ಈಗ ನೀವು ಅದು ಈ ಕ್ಲಾಸ್ಗಳಲ್ಲಿ ನೋಡಿರ್ತೀರಿ, ಯಾವುದಕ್ಕೆ ಯೂನಿಟ್ ಇರಲ್ವೋ ಅದಕ್ಕೆ ಡೈಮೆನ್ಷನ್ ಇರಲ್ಲ ಅಲ್ವಾ. ಯೂನಿಟ್ಲೆಸ್ ಅಂದ್ರೆ ಯಾವುದು? ಯಾವ್ದು ರೇಷಿಯೋ ತಗೊಂಡಾಗ ಯೂನಿಟ್ಲೆಸ್ ಆಗುತ್ತೆ. ಒಂದೇದು ಯಾವುದು ನೀವು ಕಲ್ತಿದ್ರಿ? ಸ್ಟ್ರೈನ್ ಅನ್ನೋದು ಒಂದು ಹೌದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಹೌದು, ಅಥವಾ ರಿಲೇಟಿವ್ ಡೆನ್ಸಿಟಿ ಇರ್ಬೋದು. ಎಲ್ಲೆಲ್ಲಿ ನಾವು ರೇಷಿಯೋಸ್ ತಗೊಂತೀವಿ ಸೇಮ್ ಕೈಂಡ್ ಆಫ್ ಫಿಸಿಕಲ್ ಕ್ವಾಂಟಿಟಿದು, ಸೊ ಅದಕ್ಕೆ ಯೂನಿಟ್ ಇರಲ್ಲ, ಯೂನಿಟ್ ಇಲ್ಲ, ಡೈಮೆನ್ಷನ್ ಇರಲ್ಲ. ಕರೆಕ್ಟಾ? ಓಕೆ. ಸೊ ಈ ಚಾಪ್ಟರ್ ಇಂದ ಇಷ್ಟು ಕ್ವಶನ್ಸ್ ಅನ್ನ ನೋಡ್ಕೋಬೇಕು ನೀವು. ನೆಕ್ಸ್ಟ್, ಮೋಷನ್ ಇನ್ ಸ್ಟ್ರೇಟ್ ಲೈನ್. ಗಿವ್ an example where the instantaneous velocity of a particle is 0 but acceleration is not 0 ಅಂತ ಹೇಳಿ. ಅಂದ್ರೆ ವೆಲಾಸಿಟಿ 0 ಆಗಿದೆ, ತಕ್ಷಣಕ್ಕೆ ಎಕ್ಸಲರೇಷನ್ 0 ಆಗಿಲ್ಲ ಆ ಕ್ಷಣದಲ್ಲಿ, ಅಂತ ಒಂದು ಸಿಚುವೇಶನ್ ಯಾವುದು ಅನ್ನುವಂಥದ್ದು. ನೋಡಿ, ಆ ಸಿಂಪಲ್ ಪೆಂಡ್ಯುಲಮ್ ತಗೊಂಡ್ರೆ ಅಟ್ ದ ಎಕ್ಸ್ಟ್ರೀಮ್ ಪೊಸಿಷನ್ ಆಫ್ ಎ ಬಾಬ್ ಎಂಡಿಗೆ ಹೋಗುತ್ತಲ್ವಾ, ವೆಲಾಸಿಟಿ ಇಸ್ 0, ಯಾಕೆಂದ್ರೆ ಅಲ್ಲಿ ನಿಲ್ಲುತ್ತೆ ಒಂದು ಕ್ಷಣಕ್ಕೆ ಅದು, ಬಟ್ ಎಕ್ಸಲರೇಷನ್ ಆಗ್ತಾ ಇರುತ್ತೆ, ಯಾಕೆಂದ್ರೆ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ ಅದ್ರ ಮೇಲೆ. ಸೊ ದರ್ ಇಸ್ ಎ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ. ಹಾಗಾಗಿ ಏನಾಗುತ್ತೆ, ವೆಲಾಸಿಟಿ ಇಸ್ 0 ಅಂಡ್ ಎಕ್ಸಲರೇಷನ್ ಇಸ್ ನಾಟ್ 0, ಅಲ್ಲಿ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ ಅಂತ ಹೇಳಿ. ಓಕೆ. ಇನ್ನೊಂದು ಬಾಲ್ ಅಥವಾ ಏನಾದ್ರೂ ಒಂದು ಆಬ್ಜೆಕ್ಟ್ ಅನ್ನು ನಾವು ಥ್ರೋ ಮಾಡಿದಾಗ ಅದು ಪೀಕಿಗೆ ಹೋಗಿ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ವೆಲಾಸಿಟಿ 0 ಆಗುತ್ತೆ, ಬಟ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಎಕ್ಸಲರೇಷನ್ ಇಸ್ ನಾಟ್ ಈಕ್ವಲ್ಸ್ ಟು 0. ಡಿಫೈನ್ ವೆಲಾಸಿಟಿ. ಈ ತರ ಸಿಂಪಲ್ ಆಗಿ ಕೇಳ್ತಾರೆ ಕೆಲವೊಮ್ಮೆ. ವೆಲಾಸಿಟಿ ಅಷ್ಟೇ ಹೇಳಿದರೆ, ಏನು ಎವರೇಜ್ ಅಂತ ಹೇಳಲಿಲ್ಲ, ಇನ್ಸ್ಟಂಟೇನಿಯಸ್ ಅಂತ ಹೇಳಲಿಲ್ಲ. ವೆಲಾಸಿಟಿ ಅಂದಾಗ ನಾವೇನ್ ಮಾಡ್ಬೋದು, ಈಗ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ಇನ್ನೂ ಅಕ್ಯುರೇಟ್ ಅಂದ್ರೆ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಗ್ರಾಫ್ಗಳನ್ನೆಲ್ಲ ಸ್ವಲ್ಪ ನೋಡಿ ಇಟ್ಕೋಬೇಕು. ಡ್ರಾ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಪೊಸಿಷನ್ ಟೈಮ್ ಗ್ರಾಫ್ ಅನ್ನು ಕೇಳಿದ್ದಾರೆ. ಈ ಗ್ರಾಫ್ ಅಲ್ಲಿ ಮಾರ್ಕ್ಸ್ ಎಲ್ಲಿ ಹೋಗುತ್ತೆ ಗೊತ್ತಾ? ನೀವು ಎಕ್ಸ್ ಮತ್ತೆ ಟಿ ಅನ್ನ ಆಕ್ಸಿಸ್ ಅಲ್ಲಿ ತೋರಿಸದೇ ಇದ್ರೆ, ಒರಿಜಿನ್ ತೋರಿಸದೇ ಇದ್ರೆ ಮಾರ್ಕ್ಸ್ ಅನ್ನ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಯಾರೋ ಹಾಕದೇ ಇದ್ರೆ ಮಾರ್ಕ್ಸ್ ಅನ್ನ ಕಟ್ ಮಾಡಾಕ್ತಾರೆ. ಸೊ ನಿಮ್ಗೆ ಗೊತ್ತಿದೆ, 1 ಮಾರ್ಕ್ಸ್ ಕೊಟ್ಟರೆ 1 ಮಾರ್ಕ್ಸ್, ಕಟ್ ಮಾಡಿದ್ರು 1 ಮಾರ್ಕ್ಸ್, ಹಾಗೆ ಅರ್ಧ ಮಾರ್ಕ್ಸ್ ಆ ಥರ ಏನಿರಲ್ಲ ಇದೆ. ನೆಕ್ಸ್ಟ್, ಡ್ರಾ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಎನ್ ಆಬ್ಜೆಕ್ಟ್ ಈಸ್ ಎಟ್ ರೆಸ್ಟ್. ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇರುತ್ತೆ, ಪೊಸಿಷನ್ ಟೈಮ್ ಗ್ರಾಫ್ ಕೇಳಿದರೆ ಪೊಸಿಷನ್ ಚೇಂಜ್ ಆಗಲ್ಲ ಅಂತ ಹೇಳಿ. ಸೊ ಗ್ರಾಫ್ ಈಸ್ ಲೈಕ್ ದಿಸ್ ವೇ. ಈ ಗ್ರಾಫ್ ಪೊಸಿಷನ್ ಟೈಮ್ ಗ್ರಾಫ್, ಇದರಲ್ಲಿ ಆಬ್ಜೆಕ್ಟ್ ಈಸ್ ಎಟ್ ರೆಸ್ಟ್ ಅನ್ನುವಂಥದ್ದು. ವಾಟ್ ಈಸ್ ವಿ ಟಿ ಗ್ರಾಫ್? ಈ ತರ ಕೇಳ್ಬೋದು. ವಿ ಟಿ ಗ್ರಾಫ್ ಅಂದ್ರೆ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಹೇಳಿ. ಬಟ್ ಅದನ್ನ ಹೇಳ್ಬೇಕು ನಾವು ಹೇಗೆ. ಗ್ರಾಫ್ ಆಫ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಅಂಡ್ ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಈಸ್ ಕಾಲ್ಡ್ ವಿ ಟಿ ಗ್ರಾಫ್. ಇನ್ನು ತುಂಬಾ ಇದನ್ನು ಉದ್ದ ಮಾಡ್ಬೋದು. ಅಂದ್ರೆ ಮೋಷನ್ ಆಫ್ ಎ ಬಾಡಿ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಪ್ಲಾಟಿಂಗ್ ಎ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಅಂಡ್ ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಹೀಗೆಲ್ಲ ಹೇಳ್ಬೋದು. ಸಾಕು, ಇಷ್ಟು ಬರೆದ್ರೆ ಸಾಕು. ಓಕೆ. ವಾಟ್ ಈಸ್ ರಿಲೇಟಿವ್ ವೆಲಾಸಿಟಿ?
ಇದೊಂದು ಸ್ವಲ್ಪ ಉದ್ದ ಡೆಫಿನೇಷನ್ ಆಗುತ್ತೆ. ಈ ರಿಲೇಟಿವ್ ವೆಲಾಸಿಟಿ ಅಂದಾಗ ಎರಡು ಆಬ್ಜೆಕ್ಟ್ಗಳು ಬೇಕೇ ಬೇಕು ನಮಗೆ. ಹಾಗಾಗಿ ರಿಲೇಟಿವ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಎ ವಿತ್ ರೆಸ್ಪೆಕ್ಟ್ ಟು ಅನದರ್ ಆಬ್ಜೆಕ್ಟ್ ಬಿ is time rate at which the object A changes its position with respect to the object B. Okay. Next. So, ಈ ಒಂದು ಮೋಷನ್ ಇನ್ ಸ್ಟ್ರೇಟ್ ಲೈನ್ ನಲ್ಲಿ ಸಾಮಾನ್ಯವಾಗಿ ಡೆರಿವೇಶನ್ ಕೇಳೋದ್ರಿಂದ 1 ಮಾರ್ಕಿಂಗ್ ಕ್ವಶನ್ಸ್ ಅಪರೂಪಕ್ಕೆ ಒಂದೊಂದು ಬರ್ತಾ ಇರುತ್ತೆ, ಇಷ್ಟು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೋಷನ್ ಇನ್ ಎ ಪ್ಲೇನ್ ನೋಡಿ, ಇಲ್ಲಿ ವೆಕ್ಟರ್ಸ್ ಮೇಲೆ ಕ್ವಶನ್ಸ್ ಬರ್ತಾ ಇರುತ್ತೆ. ವಾಟ್ ಈಸ್ ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್ ಅಂತ. ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್ ಅಂದ್ರೆ ಏನು? So the process of splitting a vector into 2 or more vectors in a different direction in such a way that combined effect is same as given vector is known as resolution of vector. ಎಷ್ಟರು ನೀವು 2 ಅಥವಾ 3 ವೆಕ್ಟರ್ನ ಕಂಪೋನೆಂಟ್ಗಳನ್ನಾಗಿ ರಿಸಾಲ್ವ್ ಮಾಡಬಹುದು, ಬಟ್ ಆ ಕಂಪೋನೆಂಟ್ಗಳಲ್ಲಿ ಟೋಟಲ್ ಇಫೆಕ್ಟ್ ಏನಿದೆ, ಸಿಂಗಲ್ ವೆಕ್ಟರ್ ಇತ್ತಲ್ವಾ ನೀವು ರಿಸಾಲ್ವ್ ಮಾಡಿರುವಂತ ವೆಕ್ಟರ್, ಅದು ಮಾಡೋ ಕೆಲಸ ಇದು ಮಾಡೋ ಕೆಲಸ ಎರಡು ಸೇಮ್ ಇರಬೇಕು. ಹಾಗೆ ಅದನ್ನ ನಾವು ರಿಸಾಲ್ವಿಂಗ್ ದ ವೆಕ್ಟರ್ಸ್ ಅಂತ ಕರಿತೀವಿ. ಡಿಫೈನ್ ಯೂನಿಟ್ ವೆಕ್ಟರ್ ನೋಡಿ, ಯೂನಿಟ್ ವೆಕ್ಟರ್ ಅನ್ನ ಡಿಫೈನ್ ಮಾಡಿ ಅಂತಾರೆ. ಸೊ ವೆರಿ ಸಿಂಪಲ್, ವೆಕ್ಟರ್ ಹ್ಯಾವಿಂಗ್ ಯೂನಿಟ್ ಮ್ಯಾಗ್ನಿಟ್ಯೂಡ್. ನೆಕ್ಸ್ಟ್, ಹೌ ಡಸ್ ವೆಕ್ಟರ್ ಡಿಫರ್ ಫ್ರಮ್ ಸ್ಕೇಲರ್. ವೆಕ್ಟರ್ ಅನ್ನೋದು ಸ್ಕೇಲರ್ ಗಿಂತ ಹೇಗೆ ಬೇರೆ ಆಗಿದೆ ಅಂತ ಕೇಳ್ತಾರೆ. ಅದಕ್ಕೆ ಏನ್ ಹೇಳ್ತೀರಿ ನೀವು? ಸ್ಕೇಲಾರ್ ಕ್ವಾಂಟಿಟಿ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಬಟ್ ವೆಕ್ಟರ್ ಕ್ವಾಂಟಿಟಿ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅನ್ನುವಂಥ. ನೆಕ್ಸ್ಟ್, ವಾಟ್ ಆರ್ ಈಕ್ವಲ್ ವೆಕ್ಟರ್ಸ್. ಈಕ್ವಲ್ ವೆಕ್ಟರ್ಸ್ ಅಂದ್ರೆ ಏನು? Vectors having same magnitude and same direction are called equal vectors. ನೋಡಿ, ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಡೈರೆಕ್ಷನ್ ಸೇಮ್ ಇರಬೇಕು, ಅವಾಗ ಅದಕ್ಕೆ ನಾವು ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ. ವೆನ್ ಈಸ್ ದ ವೆಕ್ಟರ್ ಸಮ್ ಆಫ್ 2 ವೆಕ್ಟರ್ಸ್ ಮ್ಯಾಕ್ಸಿಮಮ್. 2 ವೆಕ್ಟರ್ನ ಆಡ್ ಮಾಡ್ತೀರಿ ಅನ್ಕೊಳ್ಳಿ, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ನೆನ್ಪು ಮಾಡ್ಕೊಳ್ಳಿ. ವೆಕ್ಟರ್ ಆಡ್ ಮಾಡಿದಾಗ ರಿಸಲ್ಟೆಂಟ್ ಏನಾಗಿರ್ಬೇಕು? ಮ್ಯಾಕ್ಸಿಮಮ್ ಆಗ್ಬೇಕು. ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಯಾವಾಗ ಆಗುತ್ತೆ? ಬೋತ್ ವೆಕ್ಟರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ಇದ್ರೆ ಆಡ್ ಮಾಡ್ತೀವಿ, ಅಪೋಸಿಟ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ ಅಲ್ವಾ, ಮೈನಸ್ ಆಗೋಗುತ್ತೆ. ವಿತ್ ಸರ್ಟನ್ ಆಂಗಲ್ ಇದ್ದಾಗ ಏನಾಗುತ್ತೆ? ಕೊಸೈನ್ ಆಫ್ ದ ಅಥವಾ ಸೈನ್ ಆಫ್ ದ ನಾವು ಕಂಪೋನೆಂಟ್ ಅನ್ನ ತಗೊಂಡು ಆಡ್ ಮಾಡ್ತೀವಿ. ಅವಾಗ ಅದ್ರ ಸೈನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 1. ಸೈನ್ ಯಾವಾಗ 90 ಕಾಸ್ಗೆ ನಾವು ತಗೊಂಡ್ರೆ, ಕಾಸ್ ಕಂಪೋನೆಂಟ್ ತಗೊಂಡ್ರೆ 0, ಅದ್ರ ಅವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಬಿಟ್ಟರೆ ಉಳಿದ ಕಡೆ ಎಲ್ಲ 1ಗಿಂತ ಕಡಿಮೆ ಬರುತ್ತೆ. ಸೊ ಹಾಗಾಗಿ ವೆನ್ ಬೋತ್ ವೆಕ್ಟರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಅನ್ನುವಂಥದ್ದು. What is projectile? Projectile ಅಂದ್ರೆ ಏನು? Any object thrown into space upon which the only acting force is gravity. ಫೋರ್ಸ್ ಯಾವುದು? ಮತ್ತೆ ನೀವು ಥ್ರೋ ಮಾಡಿದ್ಮೇಲೆ ನೀವು ಅದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡಲ್ಲ, ಬಟ್ ಆ ಥ್ರೋ ಆಗಿ ಅದು ಮೂವ್ ಆಗ್ತಾ ಇರ್ಬೇಕಾದ್ರೆ ಏನಾಗಿರುತ್ತೆ? ಗ್ರಾವಿಟಿ ಅದ್ರ ಮೇಲೆ ಆಕ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಪ್ರೊಜೆಕ್ಟೈಲ್ ಅಂತ ಕರೀತಾರೆ. ಗಿವ್ ಒನ್ ಎಕ್ಸಾಂಪಲ್ ಫಾರ್ ಪ್ರೊಜೆಕ್ಟೈಲ್. ಸೊ ಪ್ರೊಜೆಕ್ಟೈಲ್ ಒನ್ ಎಕ್ಸಾಂಪಲ್, a ball thrown, football kicked like this way. ಸೊ ಜಾವೆಲಿನ್ ಥ್ರೋ ಇವನ್ನೆಲ್ಲ ಕೊಡಬಹುದು. ಓಕೆ. ನೆಕ್ಸ್ಟ್, ವಿಚ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಆಫ್ ಪ್ರೊಜೆಕ್ಟೈಲ್ ಇಸ್ 0 ಅಟ್ ಮ್ಯಾಕ್ಸಿಮಮ್ ಹೈಟ್. ನೋಡಿ, ಡೆರಿವೇಶನ್ ಮಾಡಿದವ್ರಿಗೆ, ನಿಮ್ಗೆ ಅರ್ಥ ಮಾಡ್ಕೊಂಡವ್ರಿಗೆ ಈಸಿಯಾಗಿ ಗೊತ್ತಿರುತ್ತೆ ಇದು. ವಿಚ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಆಫ್ ಪ್ರೊಜೆಕ್ಟೈಲ್ ಇಸ್ 0. ಯಾಕೆಂದ್ರೆ ಎಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ 0, ಎಕ್ಸಲರೇಷನ್ ಅಲಾಂಗ್ ವೈ ಆಕ್ಸಿಸ್ -g ಅಂತ ಬರುತ್ತೆ. ಸೊ ಕೊನೆಗೆ ಏನಾಗುತ್ತೆ? ಈ ವರ್ಟಿಕಲ್ ಕಂಪೋನೆಂಟ್ ಇಂದು ವೆಲಾಸಿಟಿ ಹೋಗ್ತಾ ಹೋಗ್ತಾ 0 ಆಗುತ್ತೆ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ. ಸೊ ಹಾಗಾಗಿ ಆನ್ಸರ್ ವರ್ಟಿಕಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಅನ್ನುವಂಥದ್ದು. ಓಕೆ. ನೆಕ್ಸ್ಟ್, ವಿಚ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಆಫ್ ಪ್ರೊಜೆಕ್ಟೈಲ್ ರಿಮೇನ್ ಕಾನ್ಸ್ಟಂಟ್. ನೋಡಿ, ಹಾರಿಜಾಂಟಲ್ ಅಲ್ಲಿ ಎಕ್ಸಲರೇಷನ್ ಆಕ್ಟ್ ಆಗಲ್ಲ. ಸೊ ಹಾಗಾಗಿ ಯಾವ ಕಂಪೋನೆಂಟ್ ಕಾನ್ಸ್ಟಂಟ್ ಇರುತ್ತೆ? ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ. ವಾಟ್ ಈಸ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್ ಫಾರ್ ವಿಚ್ ದ ಹಾರಿಜಾಂಟಲ್ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್ ಮ್ಯಾಕ್ಸಿಮಮ್. ಯಾವ ಆಂಗಲ್ ಅಲ್ಲಿ ನೀವು ಪ್ರೊಜೆಕ್ಟೈಲ್ ಅಂದ್ರೆ ಆಬ್ಜೆಕ್ಟ್ ಅನ್ನ ಥ್ರೋ ಮಾಡಿದ್ರೆ ರೇಂಜ್ ಮ್ಯಾಕ್ಸಿಮಮ್ ಆಗುತ್ತೆ ಅನ್ನುವಂಥದ್ದು. ರೇಂಜ್ ಇನ್ ಎಕ್ಸ್ಪ್ರೆಷನ್ ಅಲ್ಲಿ ಏನ್ ಬರುತ್ತೆ? v0² sin 2θ ಬರುತ್ತೆ. sin 2θ ಬರೋದ್ರಿಂದ ಸೈನ್ಗೆ ಮ್ಯಾಕ್ಸಿಮಮ್ ಯಾವಾಗ ಬರುತ್ತೆ? 90 ಡಿಗ್ರಿ ಆದಾಗ. ಹಾಗಾಗಿ 2θ is equal to 90 ಡಿಗ್ರಿ. θ ಎಷ್ಟಾಯ್ತು ಅವಾಗ? 45 ಡಿಗ್ರಿ ಅಲ್ವಾ? ಓಕೆ. ವಾಟ್ ಈಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ನೋಡಿ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕೇಳಿದಾಗ ಏನಿರಬೇಕು? ಸ್ಪೀಡ್ ಕಾನ್ಸ್ಟೆಂಟ್ ಇರಬೇಕಲ್ವಾ? ಸೊ ಬಾಡಿ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಇಸ್ ಕಾಲ್ಡ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಮೋಷನ್ ಇನ್ ಎ ಪ್ಲೇನ್ ಚಾಪ್ಟರ್ ಆಯ್ತು. ನೆಕ್ಸ್ಟ್, ಲಾಸ್ ಆಫ್ ಮೋಷನ್. ಈ ಲಾಸ್ ಆಫ್ ಮೋಷನ್ ದಲ್ಲಿ ಡಿಫೈನ್ ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮ್ ಅನ್ನ ಡಿಫೈನ್ ಮಾಡಿ ಅಂತೇಳಿ. ಸೊ ಲೀನಿಯರ್ ಮೊಮೆಂಟಮ್ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್. ಕ್ವಾಂಟಿಟಿ ಆಫ್ ಮೋಷನ್ ಅಂತ ಹೇಳ್ತೀವಿ ಇದಕ್ಕೆ, ಬಟ್ ಯೂಶಲಿ ಮ್ಯಾಥಮೆಟಿಕಲಿ ನಾವು ಇದನ್ನ ಡಿಫೈನ್ ಮಾಡ್ತೀವಿ. ಏನು ಅಂದ್ರೆ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್. ಸ್ಟೇಟ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಸ್ಟೇಟ್ಮೆಂಟ್ ಅನ್ನು ಕೇಳ್ತಾರೆ.
ಸೊ ಟು ಎವ್ರಿ ಆಕ್ಷನ್ ದರ್ ಈಸ್ ಆಲ್ವೇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅನ್ನುವಂಥದ್ದು. ಸ್ಟೇಟ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಫಸ್ಟ್ ಲಾ ಅನ್ನು ಕೇಳ್ಬೋದು. ಅವಾಗ ಏನಂತೀರಿ, ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅನ್ಲೆಸ್ ಕಂಪೆಲ್ಡ್ ಬೈ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಟು ಆಕ್ಟ್ ಅದರ್ವೈಸ್ ಅಂತ ಹೇಳಿ. ದೆನ್ ಸಿಂಪಲ್ ಆಗಿ ಬರೀಬಹುದು, ಬಟ್ ಕೆಲವೊಮ್ಮೆ ಏನಾಗುತ್ತೆ ಅದು ವ್ಯಾಲ್ಯೂಯೇಷನ್ ಮಾಡುವಾಗ ಯಾವ್ದು ಹೇಳಿ, ನಾನು ಇನ್ನೊಂದು ಹೇಳ್ತೇನೆ ಸ್ಟೇಟ್ಮೆಂಟ್ ಅನ್ನ, ಏನು ಅಂದ್ರೆ sum of the if the sum of the forces acting on a body is zero, the body the acceleration of the body is zero ಅಂತಂದ್ರೆ ಸೆಕೆಂಡ್ ಲಾ ಆದ್ಮೇಲಿಂದ ಹೇಳ್ಬೋದು ಫಸ್ಟ್ ಲಾವನ್ನ. ಬಟ್ ಆ ಸ್ಟೇಟ್ಮೆಂಟ್ ತುಂಬಾ ಒಂದೇ ಸೆಂಟೆನ್ಸ್ ಸಿಂಪಲ್ ಆಗಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ವ್ಯಾಲ್ಯೂಯೇಷನ್ ಮಾಡೋರು ಅದನ್ನು ಒಪ್ಕೊಳ್ದೇ ಇದ್ರೆ ಮಾರ್ಕ್ಸ್ ಕೊಡದೆ ಹೋಗ್ಬೋದು, ಅದಕ್ಕೆ ಇದನ್ನೇ ಬರೀರಿ. ವಾಟ್ ಈಸ್ ಇಂಪಲ್ಸಿವ್ ಫೋರ್ಸ್ ಅಂತ. ಇಂಪಲ್ಸಿವ್ ಫೋರ್ಸ್ ಅಂದ್ರೆ ಏನು? Large force acting for a short time to produce a finite change in momentum is called an impulsive force. Force large ಇರುತ್ತೆ ಬಟ್ ವೆರಿ ಶಾರ್ಟ್ ಟೈಮ್ ಆಕ್ಟ್ ಆಗುವಂಥದ್ದು. ಸೊ ಅದಕ್ಕೆ ಏನಂತೀವಿ ನಾವು ಇಂಪಲ್ಸಿವ್ ಫೋರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಡಿಫೈನ್ ದ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ನಲ್ಲಿ ಡಿಫೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಟು ದ ನಾರ್ಮಲ್ ರಿಯಾಕ್ಷನ್. ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನ ನಾವೇನಂತೀವಿ, ಕೆಲವು ಬುಕ್ಗಳಲ್ಲಿ ಕೊಡ್ತಾರೆ ರೇಷಿಯೋ ಆಫ್ ದ ರಿಯಾಕ್ಷನ್ ಟು ದ ಫೋರ್ಸ್ ಅಂತೇಳಿ. ಬಟ್ ಆಕ್ಚುಲಿ ಕರೆಕ್ಟ್ ಡೆಫಿನೇಷನ್ ಏನು ಅಂದ್ರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಟು ದ ನಾರ್ಮಲ್ ರಿಯಾಕ್ಷನ್. ನೆಕ್ಸ್ಟ್, ವಾಟ್ ಈಸ್ ದ ನೀಡ್ ಫಾರ್ ಬ್ಯಾಂಕಿಂಗ್ ಆಫ್ ರೋಡ್ಸ್. ಬ್ಯಾಂಕಿಂಗ್ ಆಫ್ ರೋಡ್ಸ್ ಅಂದ್ರೆ ಗೊತ್ತಾಯ್ತಲ್ಲ, ರೋಡ್ ಅಲ್ಲಿ ಒಂದು ಕರ್ವ್ಡ್ ರೋಡ್ ಇದ್ದಾಗ ಒಂದ್ ಸೈಡ್ ಅನ್ನ ಏರ್ಸ್ತಾರೆ ಮೇಲಕ್ಕೆ ವಿತ್ ಸರ್ಟನ್ ಆಂಗಲ್. ಸೊ ಅದನ್ನ ಯಾಕೆ ಮಾಡಬೇಕು, ಏನು ಸಲುವಾಗಿ ಮಾಡ್ತಾರೆ ಅದನ್ನ ಅನ್ನುವಂಥದ್ದು. ಕೊನೆಯದಾಗಿ, ಟು ರೆಡ್ಯೂಸ್ ದ ಕಾಂಟ್ರಿಬ್ಯೂಷನ್ ಆಫ್ ಫ್ರಿಕ್ಷನ್ ಟು ದ ಸರ್ಕ್ಯುಲರ್ ಮೋಷನ್. ಕಾಂಟ್ರಿಬ್ಯೂಷನ್ ಆಫ್ ಫ್ರಿಕ್ಷನ್ ಏನಾಗಬೇಕು, ಫ್ರಿಕ್ಷನ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡೋ ಸಲುವಾಗಿ ಅಂತ ಹೇಳಿ, ಅಂದ್ರೆ ಸಾರಿ, ಟು ರೆಡ್ಯೂಸ್ ದ ಕಾಂಟ್ರಿಬ್ಯೂಷನ್ ಆಫ್ ಫ್ರಿಕ್ಷನ್. ಫ್ರಿಕ್ಷನ್ ಕಾಂಟ್ರಿಬ್ಯೂಷನ್ ಇಲ್ಲದೆ ಇದ್ರೆ ನೀವು ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗುವಾಗ, ಸ್ಪೀಡ್ ಅಲ್ಲಿ ಹೋದಾಗ ಸ್ಕಿಡ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕಾಂಟ್ರಿಬ್ಯೂಷನ್ ಆಫ್ ಫ್ರಿಕ್ಷನ್ ಎಲ್ಲಿವರೆಗೆ ನಮ್ಗೆ ಹೆಲ್ಪ್ ಮಾಡುತ್ತೆ, ಲೆವೆಲ್ ರೋಡ್ ಇದ್ರೆ ಅದ್ರ ರೇಂಜ್ ಇರುತ್ತೆ ಒಂದು ವ್ಯಾಲ್ಯೂ, ಅದಕ್ಕೂ ಆಚೆ ಅದು ಹೆಲ್ಪ್ ಮಾಡಲ್ಲ. ಸೊ ಅದಕ್ಕೆ ಬ್ಯಾಂಕ್ಡ್ ರೋಡ್ ಆದ್ರೆ ಆ ಫ್ರಿಕ್ಷನ್ ಬಿಟ್ಟು ಕೂಡ ಅದನ್ನ ವೆಹಿಕಲ್ ಅನ್ನ ಅದರಲ್ಲಿ ಓಡಿಸಬಹುದು ಅನ್ನುವಂಥದ್ದು. ಇನ್ನೊಂದೇನು ಕೇಳಿದ್ರೆ, ಇಟ್ ಟು ಪ್ರೊವೈಡ್ ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಇನ್ ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ಗೆ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನ ಪ್ರೊವೈಡ್ ಮಾಡೋ ಸಲುವಾಗಿ ಈ ರೀತಿ ಬ್ಯಾಂಕಿಂಗ್ ಮಾಡ್ತಾರೆ ರೋಡ್ ಅನ್ನ ಅನ್ನುವಂಥದ್ದು. ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ವೆಕ್ಟರ್ಸ್ ಟು ಗಿವ್ ಜೀರೋ ರಿಸಲ್ಟೆಂಟ್. ಜೀರೋ ರಿಸಲ್ಟೆಂಟ್ ಬರಬೇಕು ಅಂದ್ರೆ ಎಷ್ಟು ನಂಬರ್, ಮಿನಿಮಮ್ ನಂಬರ್ ಆಫ್ ವೆಕ್ಟರ್ಸ್ ಅಂದ್ರೆ ಫೋರ್ಸ್ ಎಷ್ಟಿರುತ್ತೆ. ಫೋರ್ಸ್ ಅಥವಾ ಯಾವುದೇ ತಗೊಳ್ಳಿ ನೀವು, ಈಕ್ವಿಲಿಬ್ರಿಯಮ್ ಆಫ್ ಫೋರ್ಸ್ ಅಂತ ಒಂದು ಹೆಡ್ಡಿಂಗ್ ಇದೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಸೊ ಅಲ್ಲಿ ಬರುತ್ತೆ ಮಿನಿಮಮ್ ನಂಬರ್ ಎಷ್ಟು, 2 ಇದ್ರೆ ಸಾಕು. 2 ಈಕ್ವಲ್ ಅಂಡ್ ಅಪೋಸಿಟ್ ಇದ್ರೆ ರಿಸಲ್ಟೆಂಟ್ 0 ಆಗ್ಬಿಡುತ್ತೆ ಅಲ್ವಾ. ಸೊ ನೆಕ್ಸ್ಟ್, ವಾಟ್ ಈಸ್ ಫ್ರಿಕ್ಷನ್. ಫ್ರಿಕ್ಷನ್ ಅಂದ್ರೆ ಏನು ಅನ್ನುವಂಥದ್ದು. ಸೊ ಫ್ರಿಕ್ಷನ್ ಈಸ್ ಆನ್ ಅಪೋಸಿಂಗ್ ಫೋರ್ಸ್ ದಟ್ ಕಮ್ಸ್ ಇನ್ ಟು ಪ್ಲೇ ವೆನ್ ಎವರ್ ಎ ಬಾಡಿ ಮೂವ್ಸ್ ಆರ್ ಟೆಂಡ್ಸ್ ಟು ಮೂವ್ ಓವರ್ ದ ಸರ್ಫೇಸ್ ಆಫ್ ಅನದರ್ ಬಾಡಿ. ಸೊ ಈ ಫ್ರಿಕ್ಷನ್ ಅಂದ್ರೆ ಏನು ಅಂದ್ರೆ, ಅದೇ ಯಾವಾಗ ನೀವು ಅದನ್ನ ಟೆನ್ ಟು ಮೂವ್ ಆಗ್ಲಿಕ್ಕೆ ಪ್ರಯತ್ನ ಆಗ್ತಾ ಇದೆ ಅವಾಗ ಬರುತ್ತೆ, ಇಲ್ಲ ಮೂವ್ ಆಗ್ತಾ ಇರ್ಬೇಕಾದ್ರೆ ಆನ್ ದ ಸರ್ಫೇಸ್ ಆಫ್ ಅನದರ್ ಬಾಡಿ ಅವಾಗ ಬರುತ್ತೆ, ಇಲ್ಲ ಅಂದ್ರೆ ಫ್ರಿಕ್ಷನ್ ಇರೋದಿಲ್ಲ ಅಂತ ಹೇಳಿ. ಓಕೆ, ಸೊ ಲಾಸ್ ಆಫ್ ಮೋಷನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್, ವರ್ಕ್ ಎನರ್ಜಿ ಅಂಡ್ ಪವರ್. ಈ ವರ್ಕ್ ಎನರ್ಜಿ ಅಂಡ್ ಪವರ್ ಅಲ್ಲಿ ವಾಟ್ ಈಸ್ ಮೀನ್ಡ್ ಬೈ ವರ್ಕ್ ಡನ್ ಬೈ ಎ ಫೋರ್ಸ್. ನೋಡಿ, ನೀವು ಇದಕ್ಕೂ ಹಿಂದಿನ ಕ್ಲಾಸ್ಗಳಲ್ಲಿ ಎಲ್ಲಾದ್ರೂ ವರ್ಕ್ ಅಂತ ಕಲ್ತಿರ್ಬೋದು. ಆಕ್ಚುಲಿ ವಾಟ್ ಈಸ್ ದ ವರ್ಕ್ ಅಂದ್ರೆ ತಪ್ಪಾಗುತ್ತೆ. ವಾಟ್ ಈಸ್ ದ ವರ್ಕ್ ಡನ್ ಬೈ ಫೋರ್ಸ್ ಅನ್ಬೇಕು. ಯಾವ ಫೋರ್ಸು ಕೆಲಸವನ್ನ ಮಾಡಿದೆ ಅವಾಗ ಮೀನಿಂಗ್ಫುಲ್ ಆಗುತ್ತೆ. ಸೊ ಇಲ್ಲಿಗ ವಾಟ್ ಈಸ್ ಮೀನ್ ಬೈ ವರ್ಕ್ ಡನ್ ಬೈ ಎ ಫೋರ್ಸ್ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು, ವರ್ಕ್ ಈಸ್ ಸೆಡ್ ಟು ಬಿ ಡನ್ ಬೈ ಎ ಫೋರ್ಸ್. ಯಾವಾಗ ಹೇಳ್ಬೋದು, ದ ಬಾಡಿ ಈಸ್ ಡಿಸ್ಪ್ಲೇಸ್ಡ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಫೋರ್ಸಿನ ಡೈರೆಕ್ಷನ್ಗೆ ಬಾಡಿ ಡಿಸ್ಪ್ಲೇಸ್ ಆಗ್ಬೇಕು. ನೆಕ್ಸ್ಟ್, ಸ್ಟೇಟ್ ವರ್ಕ್ ಎನರ್ಜಿ ಥಿಯರಮ್. ವರ್ಕ್ ಎನರ್ಜಿ ಥಿಯರಮ್ ಅನ್ನ ಹೇಳಿ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ ಅನ್ನ ಬರೀಬೇಕು. ದ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಫ್ ಎ ಪಾರ್ಟಿಕಲ್ ಈಸ್ ಈಕ್ವಲ್ ಟು ದ ವರ್ಕ್ ಡನ್ ಆನ್ ಇಟ್ ಬೈ ದ ನೆಟ್ ಫೋರ್ಸ್. ನೋಡಿ, ವರ್ಕ್ ಬರಬೇಕು ಮತ್ತೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಫ್ ಎ ಪಾರ್ಟಿಕಲ್ ಈಸ್ ಈಕ್ವಲ್ ಟು ದ ವರ್ಕ್ ಡನ್ ಆನ್ ಇಟ್ ಬೈ ದ ನೆಟ್ ಫೋರ್ಸ್. ನೇಮ್ ದ SI ಯೂನಿಟ್ ಆಫ್ ಪವರ್. ಪವರ್ನ SI ಯೂನಿಟ್ ಹೇಳಿ ಅಂತ ಹೇಳ್ತಾರೆ. ಸೊ ವ್ಯಾಟ್ ಅನ್ನೋದು SI ಯೂನಿಟ್. ಕ್ಯಾಪಿಟಲ್ W ಬರಿತೀವಿ ನಾವು, ಯಾಕಂದ್ರೆ ನೇಮ್ ಆಫ್ ದ ಸೈಂಟಿಸ್ಟ್ ಅಲ್ವಾ. ವಿಚ್ ವೆನ್ ಇಸ್ ದ ವರ್ಕ್ ಡನ್ ಬೈ ಫೋರ್ಸ್ ಇಸ್ 0. ಯಾವಾಗ 0 ಅಂತೀವಿ ನಾವು ಅನ್ನುವಂಥದ್ದು. ಸುಮಾರಷ್ಟು ಕಂಡೀಷನ್ಸ್ ಇದೆ, ಯಾವ್ದಾದ್ರು ಒಂದನ್ನು ಹೇಳಿ. ಸೊ ಇಫ್ ದ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಪರ್ಪೆಂಡಿಕ್ಯುಲರ್ ಅಲ್ವಾ, θ 90 ಡಿಗ್ರಿ ಆಗುತ್ತೆ. ಸೊ ಅವಾಗ
ಫೋರ್ಸ್ ಇದೆ, ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಬಟ್ ವರ್ಕ್ ಡನ್ ಬೈ ದಟ್ ಫೋರ್ಸ್ ಇಸ್ 0. ಪರ್ಪೆಂಡಿಕ್ಯುಲರ್ ಆಕ್ಟ್ ಆಗ್ತಿರೋ ಫೋರ್ಸ್ ಇಂದ ನೋಡಿ, ಏನೋ ಒಂದು ವೇಟ್ ಅನ್ನ ನಾವು ಹೊತ್ಕೊಂಡು ಹಾರಿಜಾಂಟಲ್ ಸರ್ಫೇಸ್ ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಇಸ್ 0. ಯಾಕೆಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಡೌನ್ವರ್ಡ್ ಇರುತ್ತೆ, ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಹಾರಿಜಾಂಟಲ್ ಆಗ್ತಾ ಇರುತ್ತೆ, ಆಂಗಲ್ ಬಿಟ್ವೀನ್ ದಮ್ ಇಸ್ 90 ಡಿಗ್ರಿ. ಅವಾಗ ಗ್ರಾವಿಟಿ ವರ್ಕ್ ಮಾಡಿದೆ ಅಂತ ಆಗಲ್ಲ ಅದಕ್ಕೆ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಇನ್ ವೆಕ್ಟರ್ ಫಾರ್ಮ್. ವೆಕ್ಟರ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಕೇಳಿದ್ರೆ ಏನ್ ಅಂತೀರಿ? W ಇಸ್ ಈಕ್ವಲ್ ಟು ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ ಅಥವಾ ಎಸ್ ಅಥವಾ ಎಕ್ಸ್, ಏನ್ ಕಲ್ತಿದ್ರೆ ಅದನ್ನ ಹಾಕ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ನಾನ್ ಕನ್ಸರ್ವೇಟಿವ್ ಫೋರ್ಸ್ ಒಂದು ಎಕ್ಸಾಂಪಲ್ ಕೊಡಿ ಅಂತಾರೆ. ಫ್ರಿಕ್ಷನ್ ಫೋರ್ಸ್, ವಿಸ್ಕಸ್ ಫೋರ್ಸ್ ಇರ್ಬೋದು, ಇವೆಲ್ಲ ಏನಂದ್ರೆ ನಾನ್ ಕನ್ಸರ್ವೇಟಿವ್, ಮತ್ತೆ ತಿರ್ಗಿ ನಮ್ಗೆ ಅದನ್ನ ಗೇನ್ ಮಾಡ್ಕೊಳಕ್ ಆಗಲ್ಲ. ಹಾಗೆ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್. ಸೊ ಇದ್ರ ಡೆರಿವೇಶನ್ 3 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ರೆಷನ್ ಹಾಫ್ kx². ಮೈನಸ್ ಬಗ್ಗೆ ವರಿ ಮಾಡಬೇಡಿ. ಮೈನಸ್ ಯಾಕೆ ಅಂದ್ರೆ ಫೋರ್ಸ್, ರಿಸ್ಟೋರಿಂಗ್ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಪೋಸಿಟ್ ಇನ್ ಡೈರೆಕ್ಷನ್, ಹಾಗಾಗಿ ಮೈನಸ್ ಅನ್ನ ಯೂಸ್ ಮಾಡ್ತಾರೆ. ವಾಟ್ ಈಸ್ ಕನ್ಸರ್ವೇಟಿವ್ ಫೋರ್ಸ್? ಕನ್ಸರ್ವೇಟಿವ್ ಫೋರ್ಸ್ ಅಂದ್ರೆ ಏನು ಅನ್ನುವಂಥದ್ದು. ಫೋರ್ಸಸ್ ಫಾರ್ ವಿಚ್ ದ ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್ ಆರ್ ಕಾಲ್ಡ್ ಕನ್ಸರ್ವೇಟಿವ್ ಫೋರ್ಸ್. ಕನ್ಸರ್ವೇಟಿವ್ ಫೋರ್ಸ್ ಅನ್ನೋದೇನು ಕೇಳಿದ್ರೆ ಪಾತ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಈಗ ನೀವು ಒಂದು ಸ್ಟೋನ್ ಅನ್ನ ಗ್ರೌಂಡ್ ಫ್ಲೋರ್ ಇಂದ ತಗೊಂಡು ಸೆಕೆಂಡ್ ಫ್ಲೋರ್ ತಗೊಂಡೋಗಿ ಇಡ್ತೀರಿ. ಇಲ್ಲಿ ವರ್ಕ್ ಡನ್ ಅಂದಾಗ ನಾವೇನ್ ಮಾಡ್ತೀವಿ? ಇನಿಷಿಯಲ್ ಪೊಸಿಷನ್, ಫೈನಲ್ ಪೊಸಿಷನ್ ಎರಡೇ ನೋಡ್ತೀವಿ. ನೀವು ಹೇಗೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗಿದ್ರಿ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್. ಅದಕ್ಕೆ ನಾವೇನಂತೀವಿ? ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಡಿಫೈನ್ ಪವರ್. ಪವರ್ ಅನ್ನು ಡಿಫೈನ್ ಮಾಡಿ ಅಂತಾರೆ. ಟೈಮ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ. ಓಕೆ, ಇಲ್ಲಿ ಮತ್ತೆ ಇನ್ನೊಂದು ಏನಂದ್ರೆ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಕೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಬರೀರಿ. ಓಕೆ, ನೆಕ್ಸ್ಟ್, ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಸರಿಯಾಗಿ ಕ್ವಶನ್ ಓದ್ಕೋಬೇಕು. ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಅಂತ ಕೇಳ್ತಾರೆ. ಲಾ ಏನ್ ಹೇಳುತ್ತೆ? ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಈಸ್ ಕನ್ಸರ್ವ್ಡ್ ಇಫ್ ದ ಫೋರ್ಸ್ ಡೂಯಿಂಗ್ ವರ್ಕ್ ಆನ್ ಇಟ್ ಆರ್ ಕನ್ಸರ್ವೇಟಿವ್. ಅದು ವರ್ಕ್ ಕನ್ಸರ್ವೇಟಿವ್ ಆಗಿರ್ಬೇಕು. ಅವಾಗ ನಾವೇನ್ ಹೇಳ್ತೀವಿ? ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ಸರ್ವ್ಡ್ ಅಂತ ಕರಿತೀವಿ. ಯಾಕೆ? ಕನ್ಸರ್ವೇಟಿವ್ ಆಗಿರ್ಬೇಕು. ಪಾತ್ ಡಿಪೆಂಡೆಂಟ್. ಈಗ ಫ್ರಿಕ್ಷನ್ ಫೋರ್ಸ್ ಇನ್ವಾಲ್ವ್ ಆಯ್ತು ಅನ್ಕೊಳ್ಳಿ, ನಮಗೆ ಈ ಎನರ್ಜಿ ಏನಾಗುತ್ತೆ? ಸಮ್ ಆಫ್ ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಅಟ್ ದ ಇನಿಷಿಯಲ್ ಪಾಯಿಂಟ್ ಆರ್ ಅಟ್ ಎನಿ ಅದರ್ ಪಾಯಿಂಟ್ ಸೇಮ್ ಇರೋದಿಲ್ಲ. ಹಾಗಾಗಿ ಕನ್ಸರ್ವೇಟಿವ್ ಫೋರ್ಸ್ ಆಗಿರ್ಬೇಕು ಅಂತ ಹೇಳೋದು. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಕನ್ಸರ್ವೇಟಿವ್ ಫೋರ್ಸ್. ಓಕೆ, ನಾನು ಅವಾಗಲೇ ಹೇಳಿದೆ, ಈ ಕ್ವಶನ್ ಇಲ್ಲಿ ಬಂತು. ಗ್ರಾವಿಟೇಷನಲ್ ಫೋರ್ಸ್ ಅಂತ ಎಕ್ಸಾಂಪಲ್ ಇರುತ್ತೆ ಕನ್ಸರ್ವೇಟಿವ್ ಫೋರ್ಸ್ಗೆ. ಸ್ಪ್ರಿಂಗ್ ಫೋರ್ಸ್ ಕೂಡ ಹೌದು. ವಾಟ್ ಈಸ್ ಇಲಾಸ್ಟಿಕ್ ಕೊಲಿಸನ್? ಇಲಾಸ್ಟಿಕ್ ಕೊಲಿಸನ್ ಅಂದ್ರೆ ಏನು ಅನ್ನುವಂಥದ್ದು. A collision is said to be elastic collision if both kinetic energy and momentum of the system remain conserved ಅಂತ ಹೇಳಿ. ಇದೊಂದರಲ್ಲಿ ಮಾತ್ರ ಇಲಾಸ್ಟಿಕ್ ಇದ್ದಾಗ ಕೈನೆಟಿಕ್ ಎನರ್ಜಿನೂ ಕನ್ಸರ್ವ್ ಆಗಿರುತ್ತೆ, ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್ ಎಲ್ಲ ಕೊಲಿಸನ್ ನಲ್ಲೂ ಕನ್ಸರ್ವ್ಡ್ ಅಲ್ವಾ. ಬಟ್ ಕೈನೆಟಿಕ್ ಎನರ್ಜಿ ಕನ್ಸರ್ವ್ ಆಗಿರೋದ್ರಿಂದ ಇದು ಇಲಾಸ್ಟಿಕ್ ಕೊಲಿಸನ್ ಅಂತ ಹೇಳ್ತೀವಿ ನಾವು. ಓಕೆ, ವರ್ಕ್ ಎನರ್ಜಿ ಅಂಡ್ ಪವರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಚಾಪ್ಟರ್ ನ ನೋಡೋಣ. ಇಲ್ಲಿ ವಾಟ್ ಈಸ್ ರಿಜಿಡ್ ಬಾಡಿ? ಎರಡು ಕಡೆ ಈ ಡೆಫಿನೇಷನ್ ಬರೋ ಚಾನ್ಸ್ ಇರುತ್ತೆ. ಒಂದು ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಸಾಲಿಡ್ ಅಲ್ಲೂ ರಿಜಿಡ್ ಬಾಡಿ ಅಂತ ಡಿಫೈನ್ ಮಾಡ್ತೀವಿ, ಬಟ್ ಅಲ್ಲಿ ಇಲ್ಲಿಗೂ ಸ್ವಲ್ಪ ಡಿಫರೆನ್ಸ್ ಇದೆ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ರಿಜಿಡ್ ಬಾಡಿ ಅಂತ ಡಿಫೈನ್ ಮಾಡುವಾಗ ನಾವೇನ್ ಹೇಳಬೇಕು? ರಿಜಿಡ್ ಬಾಡಿ ಇಸ್ ಎ ಬಾಡಿ ವಿತ್ ಪರ್ಫೆಕ್ಟ್ಲಿ ಡೆಫಿನೇಟ್ ಅಂಡ್ ಅನ್ಚೇಂಜಿಂಗ್ ಶೇಪ್. ಇದು ಕಾಮನ್ ಆಗಿ ಎಲ್ಲ ಕಡೆ ವರ್ಕ್ಔಟ್ ಆಗುತ್ತೆ. ಬಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಬಂದು ಹೇಳೋದಾದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಆಲ್ ಪೇರ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಸಚ್ ಬಾಡಿ ಡು ನಾಟ್ ಚೇಂಜ್. ಒಂದು ಎರಡು ಪಾರ್ಟಿಕಲ್ ಮಧ್ಯೆ ಏನೋ ಒಂದು ಡಿಸ್ಟೆನ್ಸ್ ಇರುತ್ತೆ, ಆ ಬಾಡಿ ಮೂವ್ ಆದಾಗೆಲ್ಲ ಆ ಡಿಸ್ಟೆನ್ಸ್ ಚೇಂಜ್ ಆಗಬಾರ್ದು. ಅದಕ್ಕೆ ನಾವು ರಿಜಿಡ್ ಬಾಡಿ ಅಂತ ಹೇಳ್ತೀವಿ. ಹಾಗಾದ್ರೆ ಏನ್ ಮಾಡ್ತೀರಿ? ಈಗ ಎರಡೆರಡು ಕೊಟ್ಟೆ ನಾನು ಮತ್ತೆ ಡೌಟ್ ಮಾಡಿ ಕಮೆಂಟ್ಸ್ ಹಾಕ್ತೀರಿ. ರಿಜಿಡ್ ಬಾಡಿ ಇಸ್ ಬಾಡಿ ವಿತ್ ಪರ್ಫೆಕ್ಟ್ಲಿ ಡೆಫಿನೇಟ್ ಅಂಡ್ ಅನ್ಚೇಂಜಿಂಗ್ ಶೇಪ್, ಅದನ್ನು ಬರೀರಿ ಸಾಕು. ನೆಕ್ಸ್ಟ್, ಡಿಫೈನ್ ಸೆಂಟರ್ ಆಫ್ ಮಾಸ್ ಆಫ್ ಎ ಬಾಡಿ. ಸೆಂಟರ್ ಆಫ್ ಮಾಸ್ ಅನ್ನು ಡಿಫೈನ್ ಮಾಡಿ ಅಂತ. ಸೆಂಟರ್ ಆಫ್ ಮಾಸ್ ಆಫ್ ಎ ಬಾಡಿ ಇಸ್ ಎ ಪಾಯಿಂಟ್ ವೇರ್ ಹೋಲ್ ದ ಮಾಸ್ ಆಫ್ ದ ಬಾಡಿ ಇಸ್ ಸಪೋಸ್ ಟು ಬಿ ಕಾನ್ಸಂಟ್ರೇಟೆಡ್ ಅಟ್ ದಟ್ ಪಾಯಿಂಟ್. ಸೆಂಟರ್ ಆಫ್ ಮಾಸ್ ಅಂದ್ರೆ ಹೇಗೆ ನೋಡಿ, ಸಾಮಾನ್ಯವಾಗಿ ಒಂದು ನೋಟ್ಬುಕ್ ಇದೆ ಅನ್ಕೊಳ್ಳಿ, ಅದ್ರದ್ದು ಮಾಸ್ ಡಿಸ್ಟ್ರಿಬ್ಯೂಷನ್ ಯೂನಿಫಾರ್ಮ್ ಆಗಿರುತ್ತೆ, ಎಲ್ಲ ಕಡೆ ಇರುತ್ತೆ. ಬಟ್ ನೀವು ಅದನ್ನ ಒಂದು ಫಿಂಗರ್ ಟಿಪ್ ಅಲ್ಲಿ ಹೋಲ್ಡ್ ಮಾಡ್ಬೋದು. ಸೊ ಆ ಪಾಯಿಂಟ್ ಏನಿದೆ ಅದು ಸೆಂಟರ್ ಆಫ್ ಮಾಸ್ ಅಂತ ಹೇಳ್ತೀವಿ ನಾವು. ಬಟ್ ಬಾಡಿ ಎಕ್ಸ್ಟೆಂಡೆಡ್ ಬಾಡಿ ಇದ್ದಾಗ ನಾವೇನ್ ಮಾಡ್ತೀವಿ? ಅಲ್ಲಿ ಸೆಂಟರ್ ಆಫ್ ಗ್ರಾವಿಟಿ, ಸೆಂಟರ್ ಆಫ್ ಮಾಸ್ ಬೇರೆ ಬೇರೆ ಬರುತ್ತೆ ಅಲ್ವಾ. ಆ ಚಾಪ್ಟರ್ ನ ಕಲ್ತಿದ್ದೀರಿ ಅನ್ಕೋತೀನಿ. ನೆಕ್ಸ್ಟ್, ಡಿಫೈನ್ ಆಂಗ್ಯುಲರ್ ವೆಲಾಸಿಟಿ. ಆಂಗ್ಯುಲರ್ ವೆಲಾಸಿಟಿ ಅಂದ್ರೆ ಏನು? Angular velocity of a body is the rate of change of angular displacement. Rate of change of angular displacement. Write the SI unit of moment of inertia. Moment of inertia, the SI ಯಾವುದಕ್ಕೆ ಅಂತ ಹೇಳಿ ನೋಡಿ. Moment of inertia, physical quantity. So definition ನೆನಪು ಮಾಡ್ಕೋಬೇಕು. ಏನ್ ಹೇಳ್ತೀರಿ? ದಟ್ ಈಸ್ kg meter square ಅಲ್ವಾ. mr square ಬರುತ್ತಲ್ವಾ, ಅದು ಒರಿಜಿನಲ್ ಡೆಫಿನೇಷನ್. ಓಕೆ, ನೆಕ್ಸ್ಟ್
ಡಿಫೈನ್ ಆಂಗ್ಯುಲರ್ ಮೊಮೆಂಟಮ್. ಆಂಗ್ಯುಲರ್ ಮೊಮೆಂಟಮ್ ಅನ್ನು ಡಿಫೈನ್ ಮಾಡಿ. ಲೀನಿಯರ್ ಮೊಮೆಂಟಮ್ ಡಿಫೈನ್ ಮಾಡಿದೀವಲ್ವಾ, ಆಂಗ್ಯುಲರ್ ಮೊಮೆಂಟಮ್. So angular momentum is defined as product of linear momentum of the particle and perpendicular distance of the particle from the axis of rotation. So ಹೀಗೇನೆ ಹೇಳ್ಬೇಕು. ಓಕೆ, ಯಾಕಂದ್ರೆ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇರುತ್ತೆ ಯಾವ ರೂಟಿಗೆ, ಪೊಸಿಷನ್ ವೆಕ್ಟರ್ ಮತ್ತೆ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್ ವೆಕ್ಟರ್. ಡಿಫೈನ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಜಿಡ್ ಬಾಡಿ. ಮೊಮೆಂಟ್ ಆಫ್ ಇನರ್ಷಿಯಾ ಡಿಫೈನ್ ಮಾಡಿ ಅಂದಾಗ ಏನ್ ಮಾಡ್ತೀರಿ ನೀವು? ಮೊಮೆಂಟ್ ಆಫ್ ಇನರ್ಷಿಯಾ ಆರ್ ರೊಟೇಷನಲ್ ಇನರ್ಷಿಯಾ ಆಫ್ ಎ ಬಾಡಿ ಅಬೌಟ್ ಎ ಗಿವನ್ ಆಕ್ಸಿಸ್ ಆಫ್ rotation defined as, but ಇಲ್ಲಿಂದ ಮುಂದೆ ಡೆಫಿನೇಷನ್, the sum of the product of masses of the particles and square of the distance from the axis of rotation. Correct? Okay. Write the expression for moment of inertia of a solid sphere of mass m and radius r about its diameter. ಕೆಲವು ಮೊಮೆಂಟ್ ಆಫ್ ಇನರ್ಷಿಯಾನ ರಿಂಗ್ ಇರಬಹುದು, ಡಿಸ್ಕ್ ಇರಬಹುದು, ರಾಡ್ ಇರಬಹುದು, ಮತ್ತೆ ಸ್ಪಿಯರ್, ಸಾಲಿಡ್ ಸ್ಪಿಯರ್ ಮತ್ತು ಹೊಲೋ ಸ್ಪಿಯರ್, ಸಿಲಿಂಡರ್, ಇಷ್ಟದ್ದು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಒಳ್ಳೇದು. ನೀವೆಲ್ಲ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಅದು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಸೊ ಇಲ್ಲಿ ಏನಂತೀರಿ, 2/5 mr², ಸಾಲಿಡ್ ಸ್ಪಿಯರ್. ಕರೆಕ್ಟಾ? ಆರ್ ಅನ್ನೋದು ರೇಡಿಯಸ್ ಆಫ್, ಎಮ್ ಅನ್ನೋದು ಮಾಸ್ ಆಫ್ ದ ಸ್ಪಿಯರ್. ನೆಕ್ಸ್ಟ್, ಡಿಫೈನ್ ರೇಡಿಯಸ್ ಆಫ್ ಗೈರೇಷನ್. So the radius of gyration of a body about an axis may be defined as the distance from the axis of a mass point whose mass is equal to the mass of the whole body and whose moment of inertia is equal to the moment of inertia of the body about the axis. The radius of gyration, so that is the definition. But ಇಷ್ಟನ್ನು ಬರೀಬೇಕು. Name the physical quantity which is equal to the time rate of change of angular momentum. But ಹೀಗೆ ಕೇಳಬಹುದು. ಅಲ್ಲೊಂದು ಡೆರಿವೇಶನ್ ದಲ್ಲಿ ಬರುತ್ತಲ್ವ ನಿಮಗೆ, ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ dl/dt equals to τ. ಸೊ ಹಾಗಾಗಿ ಆನ್ಸರ್ ಏನಿದಕ್ಕೆ, ಟಾರ್ಕ್ ಅನ್ನುವಂಥದ್ದು. ಕರೆಕ್ಟಾ? ರೈಟ್ ದ SI ಯೂನಿಟ್ ಆಫ್ ಆಂಗ್ಯುಲರ್ ಮೊಮೆಂಟಮ್. SI ಯೂನಿಟ್ ಅಂದ್ರೆ ಆ ಚಾಪ್ಟರ್ ಅಲ್ಲೂ ಡಿಸ್ಕಸ್ ಮಾಡಬಹುದು, ಬಟ್ ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಕೇಳಿದಾರಲ್ವಾ, ಸೊ ಅದಕ್ಕೆ SI ಯೂನಿಟ್ ಏನ್ ಹೇಳ್ತೀರಿ ನೀವು? ಆಂಗ್ಯುಲರ್ ಮೊಮೆಂಟಮ್ kg m² per second. ಲೀನಿಯರ್ ಮೊಮೆಂಟ್ kg m/s ಬರ್ತಿತ್ತಲ್ಲ, ಇಲ್ಲಿ kg m²/s ಬರುತ್ತೆ. ನೆಕ್ಸ್ಟ್, ಮೆನ್ಷನ್ ದ ಕಂಡೀಷನ್ ಫಾರ್ ರೊಟೇಷನಲ್ ಇಕ್ವಿಲಿಬ್ರಿಯಂ. ನೋಡಿ, ಅಲ್ಲಿ ಕಂಡೀಷನ್ ಫಾರ್ ಇಕ್ವಿಲಿಬ್ರಿಯಂ ಬರುತ್ತೆ. ಒಂದು ಟ್ರಾನ್ಸ್ಲೇಟರಿ ಇಕ್ವಿಲಿಬ್ರಿಯಂ, ಇನ್ನೊಂದು ರೊಟೇಷನಲ್ ಇಕ್ವಿಲಿಬ್ರಿಯಂ ಅಂತ ಹೇಳಿ. ರೊಟೇಷನಲ್ ಇಕ್ವಿಲಿಬ್ರಿಯಂ ಅಂದ್ರೆ ಏನ್ ಹೇಳ್ತೀರಿ? ಸಮ್ ಆಫ್ ದ ಟಾರ್ಕ್ ಆಕ್ಟಿಂಗ್ ಆನ್ ಎ ಬಾಡಿ ಈಸ್ ಈಕ್ವಲ್ಸ್ ಟು 0. ಟಾರ್ಕ್ ಇರಬಹುದು, ಬಟ್ ಅದೇನಾಗಬೇಕು, ಒಂದು ಕ್ಲಾಕ್ ವೈಸ್ ಇದ್ರೆ ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಇದ್ದು ಅದು 0 ಆಗ್ಬೇಕಂದ್ರೆ ಟೋಟಲ್ ಟಾರ್ಕ್ ಈಕ್ವಲ್ಸ್ ಟು 0 ಆದ್ರೆ ರೊಟೇಷನ್ ಆಗೋದಿಲ್ಲ ಅಂತ. ನೆಕ್ಸ್ಟ್, ರೈಟ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗ್ಯುಲರ್ ವೆಲಾಸಿಟಿ ಇನ್ ವೆಕ್ಟರ್ ಫಾರ್ಮ್ ಕೇಳಿದ್ದಾರೆ. ಉದ್ದೇಶ ಏನು ಗೊತ್ತಾ ಈ ಕ್ವಶನ್ ಅಲ್ಲಿ? ನೋಡಿ ಹೇಳ್ತೇನೆ. ಸೊ ವಿ ವೆಕ್ಟರ್ ವಿ ಇಸ್ ಈಕ್ವಲ್ ಟು ಒಮೆಗಾ ವೆಕ್ಟರ್ ಕ್ರಾಸ್ ಆರ್ ವೆಕ್ಟರ್. ಇಲ್ಲಿ ಇಷ್ಟು ಏನು ಅಬ್ಸರ್ವ್ ಮಾಡ್ಬೇಕು ನೀವು ಅಂದ್ರೆ, ಒಂದ್ ವೇಳೆ ನೀವು ಆರ್ ಅನ್ನ ಈಚೆ ಬರೆದ್ರೆ, ಒಮೆಗಾ ಆಚೆ ಬರೆದ್ರೆ ಅದು ತಪ್ಪಾಗುತ್ತೆ. ಅದೇ ಸ್ಪೆಷಲ್ ಇದ್ರೆ. ಹಾಗಾಗಿ ವೆಕ್ಟರ್ ಫಾರ್ಮ್ ಅಲ್ಲಿ ಅಂದಾಗ ಕರೆಕ್ಟ್ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ಸೊ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಗ್ರಾವಿಟೇಷನ್. ಓಕೆ, ಸೊ ವಾಟ್ ಈಸ್ ದ ಆರ್ಬಿಟಲ್ ಸ್ಪೀಡ್ ಆಫ್ ಎ ಸೆಟಲೈಟ್ ಅಂತ ಕೇಳ್ತಾರೆ. ಆರ್ಬಿಟಲ್ ಸ್ಪೀಡ್ ಅನ್ನೋದು ಏನು ಅರ್ಥ ಅಂತ ಆ ಲೋವರ್ ಕ್ಲಾಸ್ಗಳಲ್ಲಿ ನೀವು ಸಿಂಪಲ್ ಆಗಿ ಹೇಳ್ಬಿಡ್ಬೋದು. ಏನಂತೀರಿ? ಸೆಟಲೈಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ವಿತ್ ಎ ಸ್ಪೀಡ್ ಈಸ್ ಕಾಲ್ಡ್ ಆರ್ಬಿಟಲ್ ಸ್ಪೀಡ್ ಅಂತ ಹೇಳಿ. ಬಟ್ ಇಲ್ಲೇನು ಕೇಳಿದ್ರೆ ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ಗೆ ಬಂದಿದ್ದೀರಿ, ನೀವು ಸೈನ್ಸ್ ಅನ್ನ ಸಪರೇಟ್ ಆಗಿ ಓದ್ತಾ ಇದ್ದೀರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಅಂತ. So orbital speed is the minimum velocity required to place or maintain a satellite in a given orbit. ನೋಡಿ ಎಷ್ಟು ಕ್ಲೀನ್ ಆಗಿದೆ ಡೆಫಿನೇಷನ್. ಅಂದ್ರೆ ಮಿನಿಮಮ್ ವೆಲಾಸಿಟಿ. ನೀವು ಏನಕ್ಕೆ ಈ ಸೆಂಟೆನ್ಸ್ ಅಂದ್ರೆ, ಈಗ ಮಿನಿಮಮ್ ವೆಲಾಸಿಟಿ ಅನ್ನೋ ಬದಲು ನೀವು ಸ್ವಲ್ಪ ವೆಲಾಸಿಟಿನ ಜಾಸ್ತಿ ಮಾಡಿದ್ರೆ, ಕಡಿಮೆ ಮಾಡಿದ್ರೆ ಸ್ಯಾಟಲೈಟ್ ಆ ಆರ್ಬಿಟಲ್ ಇರೋಕ್ಕಾಗಲ್ಲ. ಸೊ ಅದಕ್ಕೊಂದು ವೆಲಾಸಿಟಿ ಅಂತ ಫಿಕ್ಸ್ ಇರುತ್ತೆ, ಅದರಲ್ಲಿ ಆ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಮಾತ್ರ ಆ ಆರ್ಬಿಟಲ್ ಇರುತ್ತೆ ಅದನ್ನು. Why gravitational constant is called as universal gravitational constant? Same question, why gravitational law is called universal law ಅಂತ ಕೇಳ್ತಾರೆ. ಆನ್ಸರ್ ಒಂದೇ ಅದಕ್ಕೆ. ಏನು ಕೇಳಿದ್ರೆ, ಲಾ ಇಸ್ ಹೋಲ್ಡ್ಸ್ ಫಾರ್ ಎವ್ರಿ ಆಬ್ಜೆಕ್ಟ್, ಅರ್ತ್ ಇಂದ ಹಿಡಿದು ಯೂನಿವರ್ಸ್ ವರೆಗೆ ಇದು ಆಗುತ್ತೆ. ಲಾ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಇಂಟರ್ವ್ಯೂನಿಂಗ್ ಮೀಡಿಯಂ. ಮಧ್ಯ ಮೀಡಿಯಂ ಇರಲಿ ಇಲ್ಲದೆ ಇರಲಿ, ಲಾಗೇನು ಡಿಫರೆನ್ಸ್ ಆಗಲ್ಲ. ಈ ರೀತಿ ಹೇಳ್ತೀವಿ. ಕಾನ್ಸ್ಟೆಂಟ್ ಯಾಕೆ ಹೇಳ್ತೀವಿ ಅಂದ್ರೆ, ಕಾನ್ಸ್ಟೆಂಟ್ ಡಸ್ ನಾಟ್ ಚೇಂಜ್ ಇವನ್ ಫಾರ್ ದ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ ಆರ್ ಮ್ಯಾಕ್ರೋಸ್ಕೋಪಿಕ್. ದೊಡ್ಡ ದೊಡ್ಡ ಪ್ಲಾನೆಟ್ಗಳೇ ಇರ್ಬೋದು. ಹಾಗಾಗಿ ನಾವೇನ್ ಹೇಳುವ, ದ ವ್ಯಾಲ್ಯೂ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡಸ್ ನಾಟ್ ಡಿಪೆಂಡ್ ಆನ್ ನೇಚರ್, ಮಾಸ್ ಅಂಡ್ ಸೈಜ್ ಆಫ್ ದ ಪಾರ್ಟಿಕಲ್. ಏನೇ ಇರಲಿ, ಯಾವುದೇ ಇರಲಿ, ಆರ್ ಸೇಮ್ ಇರುತ್ತೆ, ಆಲ್ಸೋ ಇಂಡಿಪೆಂಡೆಂಟ್ ಆಫ್ ದ ಮೀಡಿಯಂ. ಸೊ ಹಾಗಾಗಿ ನಾವು ಅದಕ್ಕೆ ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತೀವಿ.
ನೋಡಿ ನೀವು ಸೆಕೆಂಡ್ ಇಯರ್ ಬಂದಾಗ ಕಲಿತೀರಿ, ನಾವು ಪರ್ಮಿಟಿವಿಟಿ ಪರ್ಮಿಯಾಬಿಲಿಟಿ ಎಲ್ಲ ಹೇಳ್ತೀವಿ. ಮೀಡಿಯಂ ಇದ್ದಾಗ ಒಂದು, ಮೀಡಿಯಂ ಇಲ್ದಿದ್ದಾಗ ಒಂದು, ಈ ರೀತಿ ಇರುತ್ತೆ. ಬಟ್ ಇದು ಯೂನಿವರ್ಸಲ್, ಮೀಡಿಯಂ ಇರ್ಲಿ ಇಲ್ಲದೆ ಇರಲಿ, ಸಣ್ಣದಿರ್ಲಿ ದೊಡ್ಡದಿರ್ಲಿ ಪಾರ್ಟಿಕಲ್, ಎಲ್ಲ ಕಡೆನೂ ಆರ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. ವಾಟ್ ಈಸ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್? ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂದ್ರೆ ಏನು? Satellites in a circular orbits around the earth in the equatorial plane. ನೋಡಿ equatorial plane ಅನ್ನೋ ವರ್ಡ್ ಬರಬೇಕು, ಇಲ್ಲ ಅಂದ್ರೆ ಅದಾಗಲ್ಲ. With the time period equals to 24 hours are called geostationary satellites. ಅಲ್ವಾ? Next, what is weightlessness? Weightlessness ಅಂದ್ರೆ ಏನು ಅಂತ. Weightlessness is the condition of the body at which there is no net reactional force acting on it. Reactional force act ಆಗಿಲ್ಲ ಅಂದ್ರೆ ವೇಟ್ ಇರೋದು, ವೇಟ್ ಅನ್ನು ಮೆಜರ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಬಾಡಿ ಏನ್ ಫೀಲ್ ಆಗುತ್ತೆ? ವೇಟ್ಲೆಸ್ನೆಸ್ ಫೀಲ್ ಆಗುತ್ತೆ. ರಿಯಾಕ್ಷನ್, ವೇಟ್ ಅನ್ನೋದು ರಿಯಾಕ್ಷನ್, ನೆನಪಿದೆ ಅಲ್ವಾ? ನೀವು ವೇಯಿಂಗ್ ಮೆಷಿನ್ ಮೇಲೆ ನೀವು ನಿಂತ್ಕೊಂಡ್ರೆ ವೇಟ್ ತೋರಿಸುತ್ತೆ ಅದು. ವೇಯಿಂಗ್ ಮೆಷಿನ್ ಅನ್ನು ತಲೆ ಮೇಲೆ ಇಟ್ಕೊಂಡ್ರೆ ವೇಟ್ ತೋರಿಸ್ಲಿಕ್ಕಿಲ್ಲ ಅಲ್ವಾ? ಸೊ ರಿಯಾಕ್ಷನ್ ಆಗ್ಲೇಬೇಕು. ನಾವು ವೇಟ್ ಹಾಕಿರೋದು mg ಆಕ್ಷನ್ ಆದ್ರೆ ಅಪೋಸಿಟ್ ರಿಯಾಕ್ಷನ್ ಇರುತ್ತೆ. ಆ ರಿಯಾಕ್ಷನ್ ವೇಟ್ ಅಂತ ಕರಿತೀವಿ. ವಾಟ್ ಈಸ್ ವೇಟ್ ಆಫ್ ದ ಬಾಡಿ ಎಟ್ ದ ಸೆಂಟರ್ ಆಫ್ ದ ಅರ್ತ್? ಇದೊಂದು ಕ್ವಶನ್ ನಿಮ್ಗೆ ಬಿಡಬೋದಿತ್ತೇನೋ ಆನ್ಸರ್ ಮಾಡಿ ಅಂತೇಳಿ. ನೋಡಿ, ಸೆಂಟರ್ ಆಫ್ ದ ಅರ್ತ್ ಅಂದ್ರೆ ಜಿ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 0 ಆಗ್ಬಿಡುತ್ತೆ. ಆ ಸೆಂಟರ್ ಆಫ್ ಅರ್ತ್ ಅಲ್ಲಿ ನೀವು ಒಂದು ಮಾಸ್ ಇಟ್ಕೊಂಡು ಬ್ಯಾಲೆನ್ಸ್ ಮೇಲೆ ಇಟ್ಕೊಂಡು ನೋಡಕ್ ಹೋದ್ರೆ ರೀಡಿಂಗ್ 0 ತೋರಿಸುತ್ತೆ. ಯಾಕೆಂದ್ರೆ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ, ಜಿ 0, ಹಾಗಾಗಿ ಎಫ್ ಇಸ್ ಈಕ್ವಲ್ ಟು 0. ಥಿಯರಟಿಕಲಿ ಯಾರು ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ಮಾಸ್ ಇಟ್ಕೊಂಡು ನೋಡ್ತಾರೆ? ಸಾಧ್ಯವಾದ ಇಲ್ಲ, ಬಟ್ ಥಿಯರಿ ಹಾಗೆ ಹೇಳ್ತಾ ಇದೆ. ಸೊ ಹಾಗಾಗಿ ಅಟ್ ದ ಸೆಂಟರ್ ಏನಾಗಿರುತ್ತೆ? 0 ಇರುತ್ತೆ ಅಂತ. ನೆಕ್ಸ್ಟ್, ವಾಟ್ ಈಸ್ ಟೈಮ್ ಪೀರಿಯಡ್ ಆಫ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್? ಅದೇ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಟೈಮ್ ಪೀರಿಯಡ್ ಅಂದ್ರೆ ಏನು? ಒಂದು ರೌಂಡ್ ಸುತ್ತಾಕಿ ಅದೇ ಜಾಗಕ್ಕೆ ಬರ್ಲಿಕ್ಕೆ ಅದು ಎಷ್ಟು ಟೈಮ್ ತಗೊಳುತ್ತೆ? ಜಿಯೋ ಸ್ಟೇಷನರಿ ಭೂಮಿಗೆ ನಿಂತಂತೆ ಕಾಣ್ಬೇಕಂದ್ರೆ ಭೂಮಿ ಸುತ್ತಾಕದ ಸ್ಪೀಡ್ ಅಲ್ಲೇ ತಿರುಗ್ಬೇಕು, ಫಿಕ್ಸ್ ಆಗದಂಗೆ ಕಾಣ್ಬೇಕು ನಮ್ಗೆ. ಹಾಗಾಗಿ ಅದರ ಟೈಮ್ ಪೀರಿಯಡ್ ಎಷ್ಟಿರುತ್ತೆ? ಎಕ್ಸಾಕ್ಟ್ಲಿ 24 ಅವರ್ಸ್ ಇರುತ್ತೆ. ನೆಕ್ಸ್ಟ್, ವಾಟ್ ಆರ್ ಪೋಲಾರ್ ಸ್ಯಾಟಲೈಟ್ಸ್? ಪೋಲಾರ್ ಸ್ಯಾಟಲೈಟ್ಸ್ ಅಂದ್ರೆ ಯಾವುದು ಅಂತ ಹೇಳ್ತಾರೆ. ಪೋಲಾರ್ ಸ್ಯಾಟಲೈಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಫ್ರಮ್ ಪೋಲ್ ಟು ಪೋಲ್ ಎಟ್ ಲೋ ಆಲ್ಟಿಟ್ಯೂಡ್. ಬಹಳ ಹತ್ರ ಇರುತ್ತೆ ಭೂಮಿಗೆ, ಬಟ್ ಒಂದು ಪೋಲ್ ಇಂದ ಇನ್ನೊಂದು ಪೋಲ್ ಕಡೆಗೆ ಸುತ್ತಾಗ್ತಾ ಇರುತ್ತೆ. ಹಾಗೆ ಅದಕ್ಕೆ ಪೋಲಾರ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಹೌ ಡಸ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಚೇಂಜಸ್ ವಿತ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್? ಆಲ್ಟಿಟ್ಯೂಡ್ ಅಂದ್ರೆ ಹೈಟ್. ನೀವು ಮೇಲಕ್ಕೆ ಹೋದಂತೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ ಅಂತ? ಡೆಫಿನೆಟ್ಲಿ ಡಿಕ್ರೀಸ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಆನ್ಸರ್ ಡಿಕ್ರೀಸಸ್. ರೈಟ್ ದ ರಿಲೇಷನ್ ಬಿಟ್ವೀನ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಅಂಡ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ. ಎರಡಕ್ಕೆ ರಿಲೇಷನ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಸ್ಮಾಲ್ ಜಿ ಅನ್ನೋದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಕ್ವಲ್ಸ್ ಟು ಕ್ಯಾಪಿಟಲ್ ಜಿ ಇಂಟು ಎಂ. ಎಂ ಅನ್ನೋದು ಮಾಸ್ ಆಫ್ ದ ಅರ್ತ್ ಅಂಡ್ ಆರ್ ಸ್ಕ್ವೇರ್. ಆರ್ ಇಸ್ ದ ರೇಡಿಯಸ್ ಆಫ್ ದ ಅರ್ತ್ ಅಲ್ವಾ? ಸೊ ಗ್ರಾವಿಟೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್, ಈಗ ನಾನೇನ್ ಮಾಡ್ತೇನೆ ಅಂದ್ರೆ ಈ ಗ್ರಾವಿಟೇಷನ್ 8 ಚಾಪ್ಟರ್ಸ್ ಅನ್ನು ಕೊಟ್ಟಿದ್ದೇನೆ. ನಿಮ್ಗೆ ಇದು ಖಂಡಿತ ಹೆಲ್ಪ್ ಆಗುತ್ತೆ ಅಂದ್ರೆ ಮುಂದಿನ ಚಾಪ್ಟರ್ಸ್ ಗಳನ್ನ ಮಾಡಾಕ್ತಾನೆ, ಇಲ್ಲ ಬೇರೆ ಏನಾದ್ರು ಮಾಡುವ. ಯಾರೋ ಇವತ್ತು ಕಮೆಂಟ್ಸ್ ಮಾಡಿ ಪ್ರಾಬ್ಲಮ್ಸ್ ಮಾಡ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಎಕ್ಸಾಮ್ ಬರುವಂತ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಮೇಲೆ ಡಿಸ್ಕಸ್ ಮಾಡೋಣ ಅಂದ್ರೆ ಅದನ್ನು ಮಾಡ್ತೇನೆ. ತಕ್ಷಣ ಏನು ಅಂತ ಹೇಳಿದ್ರೆ ನಾನು ಒನ್ ಆರ್ 2 ಡೇಸ್ ಅಲ್ಲಿ ರೆಡಿ ಮಾಡಿ ನಿಮ್ ಮುಂದೆ ಇಡ್ತೇನೆ. ನೀವು ಹೆಲ್ಪ್ ಆಗಲಿ ನಿಮ್ಗೆ. ಫಿಸಿಕ್ಸ್ ಅಲ್ಲಿ ಯಾರು ಫೇಲ್ ಆಗಬಾರ್ದು, ಹೈಯೆಸ್ಟ್ ಔಟ್ ಆಫ್ ಔಟ್ ಎಲ್ಲರೂ ತೆಗಿಬೇಕು ಅನ್ನೋದೇ ನನ್ನ ಆಸೆ. ಓಕೆ, ಸೊ ಥ್ಯಾಂಕ್ ಯು.